ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರವಾ ಟ್ಯುಟೋರಿಯಲ್ಸ್ ಚಿತ್ರದುರ್ಗ. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಇವತ್ತು 7/1/2024 ನಡೆದಂತಹ NMMS ಮ್ಯಾಟ್ ಪರೀಕ್ಷೆಯ ಕೀ ಉತ್ತರಗಳನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ. ಈ ಒಂದು ಕೀ ಉತ್ತರಗಳನ್ನು ನೋಡಿ ನೀವು ಬರೆದಿರ್ತಕ್ಕಂತಹ ಪ್ರಶ್ನೆಗೆ ಉತ್ತರಗಳು ಸರಿ ಇದೆಯಾ ಇಲ್ವಾ ಅಂತೇಳಿ ನೀವು ಚೆಕ್ ಮಾಡ್ಕೊಳ್ಳಿ. ಇಲಾಖೆಯಿಂದ ಕೀ ಉತ್ತರಗಳು ಬಂದ ನಂತರ ಮತ್ತೆ ಅದನ್ನು ನಾವು ನಿಮಗೆ ನೀಡ್ತೇವೆ. ಸೊ ಅದುವರೆಗೂ ಈ ಒಂದು ಕೀ ಉತ್ತರಗಳು ಟೆಂಪ್ರವರಿಯಾಗಿ ಇರ್ತಕ್ಕಂತಹ ಒಂದು ಕೀ ಉತ್ತರಗಳಾಗಿರ್ತವೆ. ಸೊ ಇದನ್ನು ನೀವು ಚೆಕ್ ಮಾಡ್ಕೋಬೋದು ಈ ಕೀ ಉತ್ತರಗಳನ್ನು. ಸೊ ಇಲಾಖೆಯಿಂದ ಅಧಿಕೃತವಾಗಿ ಬಂದಂತಹ ನಂತರ ಮತ್ತೆ ನಿಮಗೆ ಕೀ ಉತ್ತರಗಳನ್ನು ನಾವು ನೀಡ್ತಾ ಇದ್ದೀವಿ. ಬನ್ನಿ ನೋಡೋಣ ಇವತ್ತು ನಡೆದಿರ್ತಕ್ಕಂತಹ ಈ NMMS ಮ್ಯಾಟ್ ಪರೀಕ್ಷೆಯ ಕೀ ಆನ್ಸರ್ಸ್ ಹೇಗಿದೆ ಅಂತ ನಾವೀಗ ನೋಡ್ತಾ ಹೋಗೋಣ. ಸ್ಟೂಡೆಂಟ್ಸ್, ಇದೇ ರೀತಿ ನಿಮಗೆ ಬೇರೆ ಬೇರೆ 8ನೇ ತರಗತಿಯ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳು ಸಹ ನಮ್ಮ ಒಂದು ಕಲರವಾ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯ ಇರುತ್ತೆ. ಹಾಗಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ರೀತಿಯ ವಿಡಿಯೋಗಳು ಸಹ ಲಭ್ಯ ಆಗ್ತಾರೆ ಅಂತ ಹೇಳ್ತಾ, ಸೊ ಈಗ ಈ ಒಂದು ಕೀ ಉತ್ತರಗಳನ್ನು ನಾವು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇದು ನೀವು ಇವತ್ತು ಬರೆದು ಬಂದಿರತಕ್ಕಂತಹ NMMS ಮ್ಯಾಟ್ 2023-24ನೇ ಪರೀಕ್ಷೆ 90 ನಿಮಿಷ 90 ಪ್ರಶ್ನೆಗಳು 90 ಅಂಕಗಳಿರ್ತಕ್ಕಂತಹ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವೀಗ ನೋಡ್ತಾ ಹೋಗೋಣ. ನೀವೆಲ್ಲ ಇವತ್ತು ನೋಡಿದ್ದೀರಿ ಈ ಪ್ರಶ್ನೆ ಪತ್ರಿಕೆಯನ್ನು. ಸೊ ಅದರಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. 11, 30, 67, 128 ಕ್ವಶನ್ ಮಾರ್ಕ್ ಇದೆ. ಮುಂದಿನ ಒಂದು ಸಂಖ್ಯೆ ಯಾವುದು ಅಂತಕ್ಕಂಥದ್ದನ್ನ ಇಲ್ಲಿ ನಾವು ನೋಡ್ತಾ ಹೋಗ್ಬೇಕು. ಸೊ ಮೊದಲಿಗೆ ಏನಿದೆಯಪ್ಪ ಅಂತಂದ್ರೆ 11 ಇದೆ, ಆಮೇಲೆ 30 ಇದೆ, ಆಮೇಲೆ 67 ಇದೆ, 128 ಇದೆ. ಕೊನೆಯ ಸಂಖ್ಯೆ ಯಾವುದು? ನೋಡ್ರಿ, ಇಲ್ಲಿ ವರ್ಗ ಸಂಖ್ಯೆಗಳನ್ನ ಕನ್ಸಿಡರ್ ಮಾಡಿದ್ದಾರೆ. ಸೊ ವರ್ಗ ಸಂಖ್ಯೆಗಳು ಅಂತಂದಾಗ ಇಲ್ಲಿ ಮೊದಲಿಗೆ 3ರ ಒಂದು ವರ್ಗ ಸಂಖ್ಯೆಯನ್ನ ತಗೊಂಡಿರ್ತಕ್ಕಂಥದ್ದು. ಸೊ ಇಲ್ಲಿ 3ರ ವರ್ಗ ಸಂಖ್ಯೆಯನ್ನು ನಾವು ತೆಗೆದುಕೊಂಡಾಗ, ಕ್ಷಮಿಸಿ, ವರ್ಗ ಸಂಖ್ಯೆ ಅಲ್ಲ, ಘನ ಸಂಖ್ಯೆ. 2ರ ಘನವನ್ನು ತೆಗೆದುಕೊಂಡಾಗ 2 ಕ್ಯೂಬ್ನಲ್ಲಿ ಇಲ್ಲಿ 2 ಕ್ಯೂಬ್ಗೆ 3ಅನ್ನ ಕೂಡಿಸಿದರೆ ಅದಾವಾಗ 2 ಕ್ಯೂಬ್ ಅಂತಂದ್ರೆ 8 + 3 11 ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ 3 ಕ್ಯೂಬ್ಗೆ 3ಅನ್ನ ಕೂಡಿಸಿದರೆ ಸೊ ಅದೇ ರೀತಿಯಲ್ಲಿ 3 ಕ್ಯೂಬ್ಗೆ 3ಅನ್ನ ಕೂಡಿಸಿದಾಗ 27 + 3 = 30 ಬರ್ತದೆ. 4 ಕ್ಯೂಬ್ಗೆ 3ಅನ್ನ ಕೂಡಿಸಿದಾಗ 64 + 3 67 ಬರುತ್ತೆ. 5 ಕ್ಯೂಬ್ಗೆ 3ಅನ್ನ ಕೂಡಿಸಿದಾಗ 125 + 3 128 ಬರ್ತದೆ. ಅದೇ ರೀತಿ ಈಗ ಮುಂದಿನ ಸಂಖ್ಯೆ 6 ಕ್ಯೂಬ್ಗೆ 3ಅನ್ನ ಕೂಡಿಸ್ಬೇಕು. 6 ಕ್ಯೂಬ್ ಅಂದರೆ 216 + 3 = 219. ಹಾಗಾಗಿ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿದೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ. ಸೊ ಈಗ ಮುಂದಿನ ಪ್ರಶ್ನೆಯನ್ನ ನಾವು ನೋಡೋಣ. 2ನೇ ಪ್ರಶ್ನೆ 1, 16, 81, 256 ಅಂತ ಇದೆ. ಸೊ ಈಗ ಈ ಪ್ರಶ್ನೆಗೆ ನಾವು ಉತ್ತರವನ್ನು ನೋಡಿದಾಗ ಇಲ್ಲಿ 1 ಅಂತಕ್ಕಂಥದ್ದು, ಸೊ 1ರ ವರ್ಗವನ್ನು ತಗೊಂಡಿದ್ದಾರೆ, 1 ಆಗ್ತದೆ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ, 1 ವರ್ಗ ಸಂಖ್ಯೆ, 4 ವರ್ಗ ಸಂಖ್ಯೆ, 9 ವರ್ಗ ಸಂಖ್ಯೆ, 16 ವರ್ಗ ಸಂಖ್ಯೆ. ಈ 1ರ ವರ್ಗ ಸಂಖ್ಯೆಯ ವರ್ಗ, 4ರ ವರ್ಗ 16, 9ರ ವರ್ಗ 81, 16ರ ವರ್ಗ 256. ವರ್ಗ ಸಂಖ್ಯೆಗಳಿಗೆ ವರ್ಗ, ಸ್ಕ್ವಯರ್ ನಂಬರ್ಸ್ಗೆ ಸ್ಕ್ವಯರ್ ನಂಬರ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಸ್ಕ್ವಯರ್ ನಂಬರ್ ಯಾವುದು? 25. 25ಗೆ ಸ್ಕ್ವಯರ್ ನಂಬರ್ ಯಾವುದು ಬರ್ತದೆ? ವರ್ಗ ಸಂಖ್ಯೆ 625, 625 ಬರ್ತದೆ. ಸೊ ದೇರ್ಫೋರ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸೊ ಈಗ 3ನೇ ಪ್ರಶ್ನೆಯಲ್ಲಿ ನಾವು ನೋಡಿದಾಗ ಇಲ್ಲಿ ಒಂದೊಂದು ಗ್ಯಾಪ್ ಅನ್ನ ಬಿಟ್ಕೊಂತ ಹೋಗ್ಬೇಕು. 1ರಿಂದ 3ಕ್ಕೆ 2 ಜಾಸ್ತಿ ಕೂಡಿಸಿದ್ದಾರೆ, 3ರಿಂದ 6ಕ್ಕೆ 3ಅನ್ನ ಕೂಡಿಸಿರೋದು ಆಡ್ ಮಾಡಿರೋದು. ಸೊ 6ಇಂದ 10ಗೆ 4ಅನ್ನ ಆಡ್ ಮಾಡಿದ್ದಾರೆ, 10 to 15ಗೆ 5ಅನ್ನ ಆಡ್ ಮಾಡಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ 15ಗೆ ನಾವು ಇಲ್ಲಿ 6ಅನ್ನ ಆಡ್ ಮಾಡಿದ್ರೆ 21 ಬರುತ್ತೆ, 21 ಬರ್ತದೆ. ಅದೇ ರೀತಿ ಇಲ್ಲಿ 2ಗೆ 4 ಬರಬೇಕು ಅಂದ್ರೆ 2ನ ಇಲ್ಲಿ 2 2s 4, 2 2 4, 2ಕ್ಕೆ 2ಅನ್ನ ಗುಣಿಸಿದರೆ, 4ಕ್ಕೆ 2ಅನ್ನ ಗುಣಿಸಿದರೆ 8 ಬರ್ತದೆ, 4 2s 8, 8ಗೆ 2ನ ಮಲ್ಟಿಪ್ಲೈ ಮಾಡಿದ್ರೆ 16, 8 2 16, 16ಕ್ಕೆ 2ಅನ್ನ ಮಲ್ಟಿಪ್ಲೈ ಮಾಡಿದ್ರೆ
32 ಅಂದರೆ 32 ಮತ್ತು 21 ಇಲ್ಲಿ ಆನ್ಸರ್ 32 ಮತ್ತು 21 ಅಂದರೆ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆಯನ್ನು ನೋಡೋಣ. ಸೊ ಇಲ್ಲಿ 4 ಮತ್ತು 5ರಲ್ಲಿ ತಪ್ಪಾದ ಸಂಖ್ಯೆಯನ್ನು ಗುರುತಿಸಿ ಅಂತ ಇದೆ. ಸೊ 4ನೇ ಪ್ರಶ್ನೆಯಲ್ಲಿ ತಪ್ಪಾಗಿರ್ತಕ್ಕಂತಹ ಸಂಖ್ಯೆಯನ್ನು ಗುರುತಿಸಬೇಕು ಅಂತಂದಾಗ ಇಲ್ಲಿ ಮೊದಲಿಗೆ ಘನ ಸಂಖ್ಯೆಗಳನ್ನು ಕ್ಯೂಬ್ ನಂಬರ್ಸನ್ನು ತಗೊಂಡಿದ್ದಾರೆ. ನೋಡ್ರಿ, ಇಲ್ಲಿ ಫಸ್ಟು 1 ಕ್ಯೂಬ್ -1 ಅಂದಾಗ 0 ಬರುತ್ತೆ. ನೆಕ್ಸ್ಟು 2 ಕ್ಯೂಬ್ -1 2 ರ ಘಾತ 3 ಅಂದರೆ 8 -1 ಅದಕ್ಕೆ 7 ಬರ್ತದೆ. ಸೊ 26 ಬರಬೇಕು ಅಂತಂದರೆ 3 ಕ್ಯೂಬ್ -1 ಅಂದರೆ 27 -1 ಅಂದರೆ 26 26 ಬರ್ತದೆ. ಅದೇ ರೀತಿ 4 ಕ್ಯೂಬ್ -1 ಅಂತಂದರೆ 4 ಕ್ಯೂಬ್ ಅಂದರೆ 64 -1 ಆದರೆ 63 ಬರಬೇಕು, ಆದರೆ ಇಲ್ಲಿ 62 ಕೊಟ್ಟಿದ್ದಾರೆ. ನೆಕ್ಸ್ಟು 5 ಕ್ಯೂಬ್ -1 ಅಂದರೆ 125 125 -1 ಅಂದರೆ 124 ಇದು ಕರೆಕ್ಟ್ ಇದೆ, ಆದರೆ 62 ರಾಂಗ್ ಆಗಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಯೂಬ್ ನಂಬರಲ್ಲಿ ಒಂದೊಂದನ್ನೇ ಸಬ್ಟ್ರಾಕ್ಟ್ ಮಾಡ್ಕೊತ ಹೋಗಿದ್ದಾರೆ. 62 ರಾಂಗ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ಬಂದು 1 3 6 11 17 29 1 3 6 11 17 19 ಅಂತ ಇದೆ. ಸೊ ಇದರಲ್ಲಿ ರಾಂಗ್ ಆನ್ಸರ್ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ 3ನಲ್ಲಿ 1ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ, ಇದರಲ್ಲಿ 1ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ 2 ಬರ್ತದೆ. ಅದೇ ರೀತಿ 6ಅಲ್ಲಿ 3ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ನೆಕ್ಸ್ಟ್ 3 ಬರ್ತದೆ. ಸೊ 11ಅಲ್ಲಿ 6ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ನೆಕ್ಸ್ಟ್ 5 ಬರ್ತದೆ. ಇಲ್ಲಿ ಆಕ್ಚುಲಿ ಬರ್ತಾ ಇರ್ತಕ್ಕಂಥ ನಂಬರ್ಸು 2 3 5 ದೀಸ್ ಆರ್ ದ ಪ್ರೈಮ್ ನಂಬರ್ಸ್, ಅವಿಭಾಜ್ಯ ಸಂಖ್ಯೆಗಳು ಬರಬೇಕು. ನೆಕ್ಸ್ಟ್ 17ರಲ್ಲಿ 11ಅನ್ನು ಸಬ್ಟ್ರಾಕ್ಟ್ ಮಾಡಬೇಕು. 17ರಲ್ಲಿ 11ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಇಲ್ಲಿ 6 ಬರ್ತಾ ಇದೆ. 6 ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ, 6 ಬರೋ ಹಾಗಿಲ್ಲ. ಇಲ್ಲಿ ಬರಬೇಕಾಗಿದ್ದು ಎಷ್ಟು ಬರಬೇಕಾಗಿತ್ತು? 7 ಬರಬೇಕಾಗಿತ್ತು. ಸೊ 7 ಬಂದರೆ ಅವಿಭಾಜ್ಯ ಸಂಖ್ಯೆ ಆಗ್ತದೆ. ನೆಕ್ಸ್ಟು 29ಅಲ್ಲಿ 17ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಇದು ಸಹ 12 ಬರ್ತಾ ಇದೆ. ಅಂದರೆ 29ಅಲ್ಲಿ 17 ಸಬ್ಟ್ರಾಕ್ಟ್ ಮಾಡಿದ್ರೆ ಬರಲ್ಲ. 18 ಇಲ್ಲಿ 17 ಬದಲಿಗೆ 18 ಇದ್ದಿದ್ರೆ ಕರೆಕ್ಟಾಗಿ ಆನ್ಸರ್ ಬರ್ತಿತ್ತು. ಸೊ ಆವಾಗ 18 ಇದ್ದಿದ್ರೆ ಇಲ್ಲಿ 6 ಬದಲಿಗೆ 7 ಬರ್ತಿತ್ತು, 12 ಬದಲಿಗೆ ಇಲ್ಲಿ 11 ಬರ್ತಿತ್ತು. ಸೊ ದೇರ್ಫೋರ್ 17 ಇಸ್ ದ ರಾಂಗ್ ಆನ್ಸರ್. ನಾವಿಲ್ಲಿ ಮುಂದಿನ ನಂಬರಿಂದ ಹಿಂದಿನ ನಂಬರ್ನ ಸಬ್ಟ್ರಾಕ್ಟ್ ಮಾಡ್ಕೊತ ಹೋದ್ರೆ ಅಲ್ಲಿ ನಮಗೆ ಪ್ರೈಮ್ ನಂಬರ್ಸ್ ಬರಬೇಕು. ಯಾವ ಬರಬೇಕು? 2 3 5 7 ಮತ್ತು 11 ಬರಬೇಕಾಗಿತ್ತು. ಆದರೆ ಈ 7 ಮತ್ತು 11 ಬದಲಿಗೆ 6 ಮತ್ತು ಇಲ್ಲಿ 12 ಬರ್ತಾ ಇದೆ. ದಟ್ ಈಸ್ ದ ರಾಂಗ್ ಫಾರ್ 17ಗೆ ರಾಂಗ್ ಆಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಅಲ್ಲಿ 6 to 10ಗೆ ಒಂದು ಇದನ್ನು ಕೊಟ್ಟಿದ್ದಾರೆ. 4 ಗುಂಪುಗಳಲ್ಲಿ ಯಾವುದು ಒಂದು ಸರಿ ಇಲ್ಲ ಅಂತೇಳಿ. ಸೊ ಆಕ್ಚುಲಿ ಇಲ್ಲಿ 6th ಕ್ವಶನ್ ಅಲ್ಲಿ 53 ಅಂತಕ್ಕಂಥದ್ದು ಪ್ರೈಮ್ ನಂಬರು, 57 ಅಂತಕ್ಕಂಥದ್ದು ಇದು ಡಿವೈಡ್ ಆಗ್ತದೆ 19 3s ಅಂತೇಳಿ. ಸೊ ಇದು ಪ್ರೈಮ್ ನಂಬರ್ ಅಲ್ಲ. ಸೊ 71 ಪ್ರೈಮ್ ನಂಬರು, 83 ಪ್ರೈಮ್ ನಂಬರು. ದೇರ್ಫೋರ್ ಸೊ ಬಿ ಅಂತಕ್ಕಂಥದ್ದು ಈ ಗುಂಪಿಗೆ ಸೇರೋದಿಲ್ಲ. 57 ಇಸ್ ದ ರಾಂಗ್ ಒನ್ ಅಂತಕ್ಕಂಥದ್ದು. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಬಂದು 7th ಒನ್ 56 42 ಇಲ್ಲಿ ಪೈರ್ ಆಫ್ ನಂಬರ್ಸ್ ಕೊಟ್ಟಿದ್ದಾರೆ. 56 42 ಮತ್ತು 90 72 132 114 ಇದೆ, 182 156 ಇದೆ. ಸೊ ಈಗ ನಾವು ಇವನ್ನ ಸಿಂಪ್ಲಿಫಿಕೇಶನ್ ಮಾಡಿದರೆ ಆಪ್ಷನ್ ಎನ 56 ಮತ್ತು 42ನ ಸಿಂಪ್ಲಿಫಿಕೇಶನ್ ಮಾಡಿದರೆ ನಮಗೆ ಇಲ್ಲಿ 4 ಮತ್ತು 3 ಬರ್ತದೆ. ಸೊ ಇಲ್ಲಿ 4 ಮತ್ತು 3 ಬರ್ತದೆ. ಸೊ ಆಕ್ಚುಲಿ ಇದನ್ನ ನಾವು 16ಇಂದ ನಾವು ಡಿವೈಡ್ ಮಾಡಿದ್ರೆ 1 ಮಿನಿಟ್ ಸಿಂಪ್ಲಿಫಿಕೇಶನ್ ಮಾಡಬೇಕಿದ್ರಲ್ಲಿ. ಸೊ ಫಸ್ಟ್ ಪೇರನ್ನು 14ಇಂದ ನಾವು ಡಿವೈಡ್ ಮಾಡಬೇಕು. ಎರಡನ್ನು 14ಇಂದ ಡಿವೈಡ್ ಮಾಡಿದರೆ 4 and 3 ನಮಗೆ ಆನ್ಸರ್ ಬರ್ತದೆ. ಸೊ ಸೆಕೆಂಡ್ ಒನ್ನಲ್ಲಿ 90 ಮತ್ತು 72 ಇದೆ. ಸೊ 90 ಮತ್ತು 72ಅನ್ನು ಡಿವೈಡ್ ಮಾಡಬೇಕು ಅಂತಂದರೆ ನಾವು 18ಇಂದ ಡಿವೈಡ್ ಮಾಡಬೇಕು. ಸೊ 18ಇಂದ ಡಿವೈಡ್ ಮಾಡಿದ್ರೆ ನಮಗೆ 5 ಮತ್ತು 4 ಆಪ್ಷನ್ ಬರ್ತದೆ ಮಿನಿಮಮ್ ಸಿಂಪ್ಲಿಫಿಕೇಶನ್ ಮಾಡಿದಾಗ. ಆಪ್ಷನ್ ಸಿ ಅನ್ನು ನೋಡಿದಾಗ ನಮಗೆ ಇದ್ರ ಸಿಂಪ್ಲಿಫಿಕೇಶನ್ ಮಾಡಿದರೆ 33 ಮತ್ತು 28 ಆನ್ಸರ್ ಬರ್ತಾ ಇದೆ.
ಸೊ ಡಿ ಅನ್ನ ಸಿಂಪ್ಲಿಫಿಕೇಶನ್ ಮಾಡಿದಾಗ 7 and 6 ನಮಗೆ ಆನ್ಸರ್ ಬರ್ತದೆ. ಇದನ್ನ ಸಿಂಪ್ಲಿಫೈ ಮಾಡಿ ನೋಡಿದ್ರೆ ನಮಗೆ 7 and 6 ಬರ್ತದೆ. ಸೊ ಆಪ್ಷನ್ ಸಿ ಅಂತಕ್ಕಂಥದ್ದು ರಾಂಗ್ ಆನ್ಸರ್. ಇವೆಲ್ಲ ಕಾನ್ಸಿಕ್ಯೂಟಿವ್ ನಂಬರ್ಸ್ ನಮಗೆ ಸಿಂಪ್ಲಿಫಿಕೇಶನ್ ಅಲ್ಲಿ ಬಂದಿದೆ. ಇದು ಕಾನ್ಸಿಕ್ಯೂಟಿವ್ ನಂಬರ್ ಅಲ್ಲ, ಅನುಕ್ರಮ ಸಂಖ್ಯೆ ಅಲ್ಲ. ಸೊ therefore ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಮುಂದಿನ ಪ್ರಶ್ನೆ ನೋಡೋಣ. ಸೊ ಲೆಟರ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ 8th ಒನ್ಗೆ CADREM ಅಂಡ್ KIGZOW ಅಂತ ಕೊಟ್ಟಿದ್ದಾರೆ. ಸೊ ಇವನ್ನ ನಾವು ಇದನ್ನ ಕ್ಯಾಲ್ಕುಲೇಷನ್ ಅನ್ನ ಮಾಡಿದಾಗ, ಸೊ ಇಲ್ಲಿ ಲೆಟರ್ಸ್ ಅನ್ನ ನಾವು CAD ಕೊಟ್ಟಿದ್ದಾರೆ. ಸಿ ಅಂದ್ರೆ 3, ಆಪ್ಷನ್ ಎದು ಸಿ ಅಂದ್ರೆ 3, ಎ ಅಂದ್ರೆ 1, ಡಿ ಅಂದ್ರೆ 4 ಬರ್ತದೆ. ಸೊ ಇದನ್ನ ಆಡ್ ಮಾಡಿದ್ರೆ ವಿ ಗೆಟ್ 8. ಸೊ ಆಪ್ಷನ್ ಬಿ ನಲ್ಲಿ REM ಇದೆ. REM ಅನ್ನ ಆಡ್ ಮಾಡಿದ್ರೆ ಆರ್ ಅಂದ್ರೆ 18 ಪ್ಲಸ್ ಇ ಅಂದ್ರೆ 5, ಎಂ ಅಂತಂದ್ರೆ 13. ಸೊ ಇವು ನಾವು ಮೂರನ್ನ ಆಡ್ ಮಾಡಿದ್ರೆ ನಮಗೆ 36 ಬರ್ತದೆ. ಸೊ ಆಪ್ಷನ್ ಸಿ ನಲ್ಲಿ ನೋಡಿದ್ರೆ KIG ಅಂತ ಇದೆ. ಸೊ ಕೆ ಬಂದು 11 ಪ್ಲಸ್ ಐ ಅಂತಂದ್ರೆ 9, ಜಿ ಅಂತಂದ್ರೆ ನಮಗೆ 7 ಬರ್ತದೆ. ಸೊ ಇವು ಮೂರನ್ನು ಆಡ್ ಮಾಡಿದ್ರೆ 27 ಬರ್ತದೆ. ಸೊ ನೆಕ್ಸ್ಟ್ ಆಪ್ಷನ್ ಡಿ ಅನ್ನ ನಾವು ನೋಡಿದಾಗ ZOW ಇದೆ. ಝಡ್ ಅಂತಂದ್ರೆ 26 ಪ್ಲಸ್ ಓ ಅಂದ್ರೆ 15 ಪ್ಲಸ್ ಡಬ್ಲ್ಯೂ ಅಂತಂದಾಗ 23 ಬರ್ತದೆ. ಸೊ ಇವು ಮೂರನ್ನು ಆಡ್ ಮಾಡಿದ್ರೆ 5 + 3 5 3 8 14ಕ್ಕೆ 1 2 3 4 2 6 64 ಬಂತು. ನೋಡ್ರಿ, 8 is a cube number, 27 is a cube number, 64 is a cube number, but 36 is not a cube number, it is a square number. ಸೊ ಆಪ್ಷನ್ ಬಿ ಅಂತಕ್ಕಂಥದ್ದು ಇಲ್ಲಿ ನಮಗೆ ಆನ್ಸರ್ REM ಈ ಗ್ರೂಪ್ ಅಲ್ಲಿ ಬರೋದಿಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. 9th ಒನ್ CHLE ಇದೆ, LQUN ಇದೆ. ಸೊ ನಾವಿಲ್ಲಿ ಲೆಟರ್ಸ್ ಅನ್ನ ನೋಡಿದಾಗ ಇಲ್ಲಿ ಸಿ ಇಂದ ಇಗೆ ಒಂದು ಗ್ಯಾಪ್ ಇದೆ. CD ಆದ್ಮೇಲೆ ಇ ಬರ್ತದೆ. ಸಿ ಇಂದ ಎಚ್ಗೆ ಅಗೈನ್ ಅಲ್ಲಿ 4 ಗ್ಯಾಪ್ಸ್ ಅನ್ನ ನಾವು ನೋಡ್ತೇವೆ. ಸಿ ಇಂದ ಎಚ್ಗೆ 4 ಗ್ಯಾಪ್ಸ್, ಸಿ ಆದ್ಮೇಲೆ DEFGH. ಸೊ ಇಲ್ಲಿ ಬರೆದು ಬಿಡ್ತೀನಿ ನಾನು. ಸಿ ಆದ್ಮೇಲೆ DEFGH ಬರ್ತದೆ. ಸಿ ಇಂದ ಎಚ್ಗೆ 4 ಗ್ಯಾಪ್ಸ್ ಬರ್ತದೆ. ಸೊ ಅದೇ ರೀತಿ ಎಚ್ ಆದ್ಮೇಲೆ IJKL, ಇಲ್ಲಿ ಎಚ್ ಇಂದ ಎಲ್ಗೆ 3 ಗ್ಯಾಪ್ಸ್ ಗ್ಯಾಪ್ ಲೆಟರ್ಸ್ ಅಲ್ಲಿ ಬರ್ತದೆ. ಅಂಡ್ ನೆಕ್ಸ್ಟ್ ಇಲ್ಲಿ ಸಿ ಇದ್ದಿದ್ದು ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿಂದ ಇಲ್ಲಿಗೆ ಬರಬೇಕು ಅಂತಂದ್ರೆ ನೆಕ್ಸ್ಟ್ ಲೆಟರು CDE, ಇಲ್ಲಿ 1 ಗ್ಯಾಪ್ ಇದೆ. ಫಸ್ಟ್ ಲೆಟರ್ ಇಂದ ಕೊನೆ ಲೆಟರ್ಗೆ 1 ಗ್ಯಾಪು, ಫಸ್ಟ್ ಲೆಟರ್ ಇಂದ ಸೆಕೆಂಡ್ ಲೆಟರ್ಗೆ 4 ಗ್ಯಾಪು, ಸೆಕೆಂಡ್ ಲೆಟರ್ ಇಂದ ಫೋರ್ತ್ ಲಾಸ್ಟ್ ಲೆಟರ್ಗೆ ಥರ್ಡ್ ಲೆಟರ್ಗೆ 3 ಗ್ಯಾಪ್. ಸೊ ಈ ತರ ಗ್ಯಾಪ್, ಇದೇ ಗ್ಯಾಪ್ ಎಲ್ಲದರಲ್ಲೂ ಬರುತ್ತೆ. ಯಾವ್ದ್ರಲ್ಲಿ ಬರ್ತದೆ? ಎಲ್ಲಿಂದ ಕ್ಯೂಗೆ, ಎಲ್ಲಿಂದ ಎನ್ಗೆ 1 ಗ್ಯಾಪ್ ಇದೆ. ಅದೇ ರೀತಿ ಎಲ್ಲಿಂದ ಕ್ಯೂಗೆ 4 ಗ್ಯಾಪು, ಕ್ಯೂ ಇಂದ ಯುಗೆ 3 ಗ್ಯಾಪ್ ಇದೆ. ಸೊ ನೆಕ್ಸ್ಟ್ ಜಿ ಇಂದ ಐಗೆ 1 ಗ್ಯಾಪ್ ಬರುತ್ತೆ. ಸೊ ಜಿ ಇಂದ ಎಲ್ಗೆ 4 ಗ್ಯಾಪ್ ಬರುತ್ತೆ, ಎಲ್ಲಿಂದ ಪಿಗೆ 3 ಗ್ಯಾಪ್ ಬರ್ತದೆ. ಇವು ಮೂರು ಸೇಮ್ ಬರ್ತದೆ ಸೂಟಬಲ್. ಬಟ್ ಇಲ್ಲಿ ನೋಡ್ರಿ OTYQ ಇದು ಮಾತ್ರ ಡಿಫರೆಂಟ್ ಬರ್ತದೆ. ಓ ಇಂದ ಕ್ಯೂಗೆ ಪಿ ಅನ್ನೋದು 1 ಗ್ಯಾಪ್ ಬರ್ತದೆ. ಓ ಇಂದ ಟಿಗೆ OPQRS ಇಲ್ಲಿ 4 ಗ್ಯಾಪ್ ಇದೆ, ದಟ್ಸ್ ಓಕೆ. ಟಿ ಇಂದ ವೈಗೆ ನೋಡಿದ್ರೆ ಟಿ ಆದ್ಮೇಲೆ UVWX ಇಲ್ಲಿ 4 ಗ್ಯಾಪ್ ಆಗ್ಬಿಡ್ತು. 3 ಗ್ಯಾಪ್ ಆಗ್ಬೇಕಾಗಿತ್ತು, 4 ಗ್ಯಾಪ್ ಆಗಿದೆ. ಸೊ therefore ಡಿ ಇಸ್ ದ ಡಿಫರೆಂಟ್ ಒನ್. ಸೊ 9th ಒನ್ಗೆ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ 10th ಒನ್. ಸೊ 10th ಒನ್ ಅನ್ನ ನೋಡ್ರಿ ಹೆಂಗ್ ಕನ್ಫ್ಯೂಸ್ ಆಗಂಗ್ ಕೊಟ್ಟಿದ್ದಾರೆ. ಎಂ ಮತ್ತೆ ಪಿ ನಂಬರ್ಸ್ ಎರಡನ್ನು ಆಡ್ ಮಾಡಿದ್ರೆ 29 ಬರುತ್ತೆ, ಓಕೆ. RV ಆಡ್ ಮಾಡಿದ್ರೆ 40 ಬರುತ್ತೆ, ಓಕೆ. DH ಆಡ್ ಮಾಡಿದ್ರೆ 12 ಬರುತ್ತೆ, ಅದು ಓಕೆ. GK ಆಡ್ ಮಾಡಿದ್ರೆ ಅದು 18 ಬರುತ್ತೆ. ಎಲ್ಲವೂ ಸಹ ಸೇಮ್ ಇದಾವೆ. ಬಟ್ ಇಲ್ಲಿ ಗ್ಯಾಪ್ ಅನ್ನ ಚೆಕ್ ಮಾಡ್ಬೇಕು ನಾವು. ಅಡಿಷನ್ ಏನೋ ನಂಬರ್ಸ್ ಅಡಿಷನ್ ಸೇಮ್ ಇದೆ. ಎಂ ಇಂದ ಪಿಗೆ ನಮ್ಗೆ ಇಲ್ಲಿ ಗ್ಯಾಪ್ MNO ಆದ್ಮೇಲೆ ಪಿ ಬರ್ತದೆ, 2 ಗ್ಯಾಪ್ಸ್ ಬರ್ತದೆ. ಇಲ್ಲಿ ಆರ್ ಇಂದ ವಿಗೆ RSTUV ಅಂದ್ರೆ ಇಲ್ಲಿ 3 ಗ್ಯಾಪ್ಸ್ ಬರ್ತದೆ.
ಡಿ ಇಂದ ಎಚ್ಗೆ ಡಿ ಇ ಎಫ್ ಜಿ ಇಲ್ಲಿ 3 ಗ್ಯಾಪ್ಸ್ ಬರ್ತದೆ. ಜಿ ಇಂದ ಕೆಗೆ ಎಚ್ ಐ ಜೆ ಇಲ್ಲಿ 3 ಗ್ಯಾಪ್ಸ್ ಬರ್ತದೆ. ಬಟ್ 2 ಗ್ಯಾಪ್ ಇರೋದು ಇದು ಒಂದೇನೆ. ಸೊ ದೇರ್ ಫಾರ್ ಆಪ್ಷನ್ ಎ ಅನ್ನೋದು ಡಿಫರೆಂಟ್ ಆಗಿದೆ. ಅದೇ ನಮಗೆ ಆನ್ಸರ್ ಅನ್ನು ಕೊಡ್ತಾ ಇರೋದು. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. 11 to 15 ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಸಾಮ್ಯತೆಯನ್ನ ಪೂರ್ಣಗೊಳಿಸಿ. ಅಂದ್ರೆ ಇಲ್ಲಿ ಅನಾಲಜಿ ಆಫ್ ದ ಲೆಟರ್ಸ್. ಸೊ ಫಸ್ಟ್ ಎರಡಕ್ಕೆ ಏನು ರಿಲೇಶನ್ಶಿಪ್ ಇರುತ್ತೋ ನೆಕ್ಸ್ಟ್ ಒನ್ಗೆ ಅದೇ ರೀತಿ ರಿಲೇಶನ್ಶಿಪ್ ಇರುತ್ತೆ. ಸೊ 11th ಒನ್ ಅಲ್ಲಿ ನಾವು ಇದನ್ನ ನೋಡಿದಾಗ 45 81ಗೂ ಏನ್ ರಿಲೇಶನ್ಶಿಪ್ ಇದೆ, ಸೊ ಅದನ್ನು ನಾವಿಲ್ಲಿ ನೋಡಬೇಕು. ಸೊ ಇಲ್ಲಿ 4 + 5 ಇವೆರಡನ್ನು ಆಡ್ ಮಾಡಿದ್ರೆ 9 ಬರುತ್ತೆ. 9ನ ಸ್ಕ್ವಯರ್ ಮಾಡಿದ್ರೆ 81 ಬರುತ್ತೆ. ಅದೇ ರೀತಿ ಇಲ್ಲಿ 8 + 3 ಅನ್ನ ಆಡ್ ಮಾಡಿದ್ರೆ 11 ಬರುತ್ತೆ. 11ನ ಸ್ಕ್ವಯರ್ ಮಾಡಿದ್ರೆ 121 ಬರುತ್ತೆ. 5 4 9 9ರ ವರ್ಗ 81, 8 3 11 11ರ ವರ್ಗ 121. ಸೊ ದೇರ್ ಫಾರ್ 121 ಇಸ್ ದ ಆನ್ಸರ್. ಆಪ್ಷನ್ ಬಿ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ 12th ಒನ್. ಸೊ 12th ಒನ್ ಅನ್ನ ನಾವು ನೋಡಿದಾಗ 34 ಇಂದ ಇಲ್ಲಿ 70 ಬಂದಿದೆ. 78ಗೆ ಯಾವ್ದು ಬರ್ತದೆ ನೋಡಬೇಕು. ಸೊ 34ಗೆ ನಾವು 1 ಅನ್ನ ಆಡ್ ಮಾಡಿ 34 + 1 ಅನ್ನ ಆಡ್ ಮಾಡಿ ಇಂಟು 5 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 70 ಬರುತ್ತೆ. 34ಗೆ 2 ಟೈಮ್ಸ್ 34ಗೆ 1 ಅನ್ನ ಆಡ್ ಮಾಡಿ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 34ಕ್ಕೆ 1 ಅನ್ನ ಕೂಡಿಸಿದ್ರೆ 35, 35 2 70 ಬರ್ತದೆ. ಅದೇ ರೀತಿ 78ಗೆ ಕೂಡ 1 ಅನ್ನ ಆಡ್ ಮಾಡಬೇಕು. 1 ಅನ್ನ ಆಡ್ ಮಾಡಿಬಿಟ್ಟು 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಅಂದರೆ 78 + 1 ಅಂದರೆ 79 ಬರುತ್ತೆ. 79 ಇಂಟು 2 ಮಲ್ಟಿಪ್ಲೈ ಮಾಡಬೇಕು. ಸೊ 2 9s 18, 1 ಕ್ಯಾರಿ, 2 7s 14 + 1 15, 158 ಆನ್ಸರ್ ಬರ್ತದೆ. ಸೊ ದೇರ್ ಫಾರ್ ಆಪ್ಷನ್ ಸಿ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ಬಂದು 13th ಒನ್. 6 ಇಂದ 108 ಇದೆ. 8 ಇಂದ ಎಷ್ಟಿದೆ ಅಂತೇಳಿ ನಾವು ಚೆಕ್ ಮಾಡಬೇಕು. ಸೊ ಇಲ್ಲಿ 6ಗೆ ಸ್ಕ್ವಯರ್ ಅನ್ನ ನಾವು ತಗೋಬೇಕು. 6ಗೆ ಸ್ಕ್ವಯರ್ ಅಂತಂದ್ರೆ 36 ಬರುತ್ತೆ. ಸೊ ಇಂಟು ಈ 6ನ ಹಾಫ್ ಆಫ್ ದಟ್ ತಗೋಬೇಕು. 6ನ ಹಾಫ್ ಆಫ್ ದಟ್ ಅಂದ್ರೆ 3 ಬರ್ತದೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 108 ಬರ್ತದೆ. ಅದೇ ರೀತಿ ಇಲ್ಲಿ 8ಗೆ ಸ್ಕ್ವಯರ್ ತಗೋಬೇಕು. 8ಗೆ ಸ್ಕ್ವಯರ್ ಅಂದ್ರೆ 64 ಇಂಟು 8ನ ಹಾಫ್ ಆಫ್ ದಟ್ ಅಂದ್ರೆ 4 ಬರುತ್ತೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 4 4s 16, 1 4 6 24 + 1 25, 256 ಇಸ್ ದ ಕರೆಕ್ಟ್ ಆನ್ಸರ್. ಮೊದಲನೇ ಸಂಖ್ಯೆಯ ಸ್ಕ್ವಯರ್, ವರ್ಗ ಮತ್ತೆ ಇದರ ಅರ್ಧ ಎರಡನ್ನು ಸಹ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 256 ಆನ್ಸರ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ 14th ಒನ್ ನೋಡೋಣ. ಸೊ ಇಲ್ಲಿ 14th ಒನ್ಗೆ ನಮಗೆ ಇಲ್ಲಿ ಇದನ್ನ PINK ಪಿಂಕ್ಗೆ ನಾವು SE ಬಂದಿದೆ. ಇಲ್ಲಿ ಏನು ಬರ್ತದೆ ನೋಡ್ರಿ. P ಇಂದ Sಗೆ QR 2 ಗ್ಯಾಪ್ ಇದೆ. ನೆಕ್ಸ್ಟು ಇಲ್ಲಿ ಇ ಇಂದ ಉಲ್ಟಾ ಬರ್ಬೇಕು ಐಗೆ. ಇ ಇಂದ ಉಲ್ಟಾ ಐಗೆ ಬಂದಾಗ 3 ಗ್ಯಾಪ್ ಬರ್ತದೆ. EFGHI GHFGH 3 ಗ್ಯಾಪ್ ಬರ್ತದೆ. ಅದೇ ಎನ್ ಇಂದ ಎಸ್ಗೆ ನಾವು ಬಂದರೆ ಎನ್ ಆದಮೇಲೆ MNOPQR 4 ಗ್ಯಾಪ್ ಬರ್ತದೆ. 4 ಗ್ಯಾಪ್ ಆದಮೇಲೆ ಎಸ್ ಬರ್ತದೆ. ಅದೇ ರೀತಿ ಇ ಇಂದ ಕೆಗೆ ಬಂದಾಗ ಬಂದರೆ FGHIJ 5 ಗ್ಯಾಪ್ ಬರ್ತದೆ. ಅಂದರೆ ಫಾರ್ವರ್ಡು 2 ಗ್ಯಾಪ್ಸು, ಬ್ಯಾಕ್ವರ್ಡು 3 ಗ್ಯಾಪ್ಸು, ಮತ್ತೆ ಫಾರ್ವರ್ಡು 4 ಗ್ಯಾಪ್ಸು, ಮತ್ತೆ ಬ್ಯಾಕ್ವರ್ಡು 5 ಗ್ಯಾಪ್ಸ್. ಈ ಥರ ನೋಡ್ಬೇಕು ನಾವು. ಹಾಗಾದರೆ ಬ್ಲೂಗೆ ಫಾರ್ವರ್ಡು 2 ಗ್ಯಾಪ್ ಆದಮೇಲೆ ಬರ್ತಕ್ಕಂಥದ್ದು CD ಆದಮೇಲೆ ಇ ಬರುತ್ತೆ. ಸೊ ಬ್ಯಾಕ್ವರ್ಡ್ 3 ಅಂತಂದರೆ ಎಲ್ಲಿನ ಬ್ಯಾಕ್ವರ್ಡ್ ಹಿಂದಕ್ಕೆ ಹೋಗ್ಬೇಕು. ಎಲ್ಲಿಂದ ಹಿಂದಕ್ಕೆ 3 ಲೆಟರ್ಸ್ ಹೋದರೆ ನಮಗೆ H ಸಿಗ್ತದೆ. ಅದೇ ರೀತಿ ಯು ಇಂದ ಫಾರ್ವರ್ಡ್ 4 ಲೆಟರ್ಸ್ ಹೋಗಬೇಕು. ಸೊ ನಮಗೆ ಯು ಇಂದ ಫಾರ್ವರ್ಡ್ 4 ಲೆಟರ್ಸ್ ಹೋದರೆ Z ಬರ್ತದೆ. VWX ಆದಮೇಲೆ Y ಆದಮೇಲೆ Z ಬರ್ತದೆ. ಅದೇ ರೀತಿ ಈಗೆ ಬ್ಯಾಕ್ವರ್ಡ್ ಬರಬೇಕು. ಬ್ಯಾಕ್ವರ್ಡ್ ಬರಬೇಕಂದ್ರೆ Y ಇಂದ ಬ್ಯಾಕ್ವರ್ಡ್ ಈಗೆ ಬಂದರೆ ಅಲ್ಲಿ 5 ಗ್ಯಾಪ್ ಆಗ್ತದೆ. ಸೊ EHZY ಅಂತಕ್ಕಂಥದ್ದು ಬರ್ತದೆ. ಸೊ ದೇರ್ ಫಾರ್ ಆಪ್ಷನ್ ಡಿ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ.
ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಸೊ ಇಲ್ಲಿ ಎಲ್ಗೆ 169 ಇದೆ. ಆಕ್ಚುಲಿ ಎಲ್ ಅನ್ನು ನಾವು ಕೌಂಟಿಂಗ್ ಕೊಡ್ತಾ ಹೋದ್ರೆ ಇದು 12th ಲೆಟರ್ ಎಲ್. 12th ಲೆಟರು ಇಲ್ಲಿ 169 ಇದೆ. ಈ 12th ಲೆಟರ್ಗೆ 1ನ ಆಡ್ ಮಾಡಿದ್ರೆ 13 ಬರ್ತದೆ. 13ನ ಸ್ಕ್ವಯರ್ 169 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 289 ಇದೆ, 17 ಬರುತ್ತೆ. 17 ಸ್ಕ್ವಯರ್ ಇದು. 17 ಅಲ್ಲಿ 1ನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಇದು ಹಿಂದಕ್ಕೆ ಬರಬೇಕಾದ್ರೆ 17 ಅಲ್ಲಿ 1ನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಇಲ್ಲಿ 16 ಬರುತ್ತೆ. 16th ಲೆಟರ್ ಅನ್ನು ನಾವು ಕನ್ಸಿಡರ್ ಮಾಡಬೇಕು. 16th ಲೆಟರ್ ಅಂದ್ರೆ ನಮಗೆ ಪಿ ಬರುತ್ತೆ. ಇಲ್ಲಿ ಪಿ 16th ಲೆಟರು ಪ್ಲಸ್ 1 ಅದರ ಸ್ಕ್ವಯರ್ ಮಾಡಿದ್ರೆ 289 ಬರ್ತದೆ. ಸೊ ದೇರ್ ಫಾರ್ ಆಪ್ಷನ್ ಡಿ ಅಂತಕ್ಕಂಥದ್ದು ನಮಗೆ ಆನ್ಸರ್ ಬರ್ತದೆ. ನೆಕ್ಸ್ಟ್ ಕ್ವಶನ್ ಬಂದು 16 ಇಂದ 17 ವರೆಗೆ ಚಿಹ್ನೆಗಳನ್ನು ಸರಿಯಾಗಿ ಆದೇಶವನ್ನು ಮಾಡಿದ್ರೆ ನಮಗೆ ಒಂದು ಪೂರ್ಣ ಉತ್ತರ ಇಲ್ಲಿ ಬರ್ತದೆ. ಸೊ ಯಾವ ಚಿಹ್ನೆಯನ್ನು ಆದೇಶ ಮಾಡಬೇಕು ಅಂತಂದ್ರೆ 16ಗೆ ನೋಡ್ರಿ ಬಿ ಆಪ್ಷನ್ ಅನ್ನು ಆದೇಶ ಮಾಡಬೇಕು. ಇಲ್ಲಿ 30 ಇಲ್ಲಿ ಮೈನಸ್ ಹಾಕಬೇಕು, ಇಲ್ಲಿ ಈಕ್ವಲ್ಸ್ ಹಾಕಬೇಕು. ಸೊ ನೆಕ್ಸ್ಟ್ ಇವೆರಡರ ನಡುವೆ ಇಂಟು ಹಾಕಬೇಕು, ಇಲ್ಲಿ ಪ್ಲಸ್ ಹಾಕಬೇಕು. ಸೊ ಬಾಡ್ಮಾಸ್ ರೂಲ್ ಪ್ರಕಾರ ಇಲ್ಲಿ ಎಲ್ ಎಚ್ ಎಸ್ ಅಲ್ಲಿ 30 ಮೈನಸ್ 2 ಅಂತಂದ್ರೆ 28 28 ಆಗುತ್ತೆ, ಈಕ್ವಲ್ಸ್ ಉಳಿತದೆ. ಇಲ್ಲಿ ಫಸ್ಟ್ ಗುಣಾಕಾರ ಮಾಡಬೇಕು. 8 ಮೂರ್ಲಿ 24, 24ಕ್ಕೆ ಪ್ಲಸ್ 4 ಅಂತಂದ್ರೆ 28, ಎರಡು ಕಡೆ ಈಕ್ವಲ್ಸ್ ಬರ್ತದೆ. ಸೊ ದೇರ್ ಫಾರ್ ಬಿ ಅನ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕರೆಕ್ಟ್ ಆನ್ಸರು ಬರ್ತದೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ. 17th ಒನ್ ಇದೆ. ಸೊ 17th ಒನ್ಗೆ ನಾವು ಇಲ್ಲಿ ಎ ಬಿ ಸಿ ಆಪ್ಷನ್ಸ್ ಅನ್ನು ಹಾಕಿದ್ರೆ ಬರೋಲ್ಲ, ಡಿ ಅನ್ನು ನಾವು ಹಾಕಬೇಕು. ಡಿ ಅಂದರೆ ಇಲ್ಲಿ ಪ್ಲಸ್ ಹಾಕಬೇಕು, 4+2 ಬರ್ತದೆ. ಇಲ್ಲಿ ಇಂಟು ಹಾಕಬೇಕು ಇಲ್ಲಿಗೆ. ಸೊ ನೆಕ್ಸ್ಟ್ ಇಲ್ಲಿಗೆ ಡಿವೈಡೆಡ್ ಬೈ ಹಾಕಬೇಕು. ಆಮೇಲೆ ಇಲ್ಲಿ ಲಾಸ್ಟಿಗೆ ಈಕ್ವಲ್ಸ್ ಹಾಕಿದರೆ 4+2 ಬ್ರ್ಯಾಕೆಟ್ ಒಳಗಿರೋದ್ರಿಂದ ಫಸ್ಟ್ ಇವೆರಡನ್ನು ಆಡ್ ಮಾಡ್ಕೋಬೇಕು. 4+2 ಅಂತಂದರೆ ಇಲ್ಲಿ ನಮಗೆ 6 ಬರುತ್ತೆ. 6 ಇಂಟು 6 ಮಾಡಬೇಕು. 6 ಇಂಟು 6 ಅಂದರೆ 36 ಬರುತ್ತೆ. ಇಲ್ಲಿ ಡಿವೈಡೆಡ್ ಬೈ ಇದೆ, 36 ಡಿವೈಡೆಡ್ ಬೈ 12 ಬರ್ತದೆ. ಸೊ ಈಸ್ ಈಕ್ವಲ್ ಟು 3 ಇದೆ. 12 ಇಂದ 36 ಅನ್ನು ಡಿವೈಡ್ ಮಾಡಿದ್ರೆ 3 ಈಸ್ ಈಕ್ವಲ್ ಟು 3 ಬರ್ತದೆ. ಸೊ ದೇರ್ ಫಾರ್ ಡಿ ಅನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕರೆಕ್ಟ್ ಆನ್ಸರ್ ನಿಮಗೆ ಸಿಗ್ತದೆ. ನೆಕ್ಸ್ಟ್ 18th ಮತ್ತೆ 19 ಬಂದು ಅದಲು ಬದಲು ಮಾಡಬೇಕಾಗಿರ್ತಕ್ಕಂತಹ ಸಂಖ್ಯೆಗಳು. ಯಾವ ಸಂಖ್ಯೆಗಳನ್ನು ಅದಲು ಬದಲು ಮಾಡಿದರೆ ಬರುತ್ತೆ ಅಂತ ಹೇಳಿ. ಸೊ ದೇರ್ ಫಾರ್ ಇಲ್ಲಿ ಎ ಅನ್ನು ಚೆಕ್ ಮಾಡಿದರೆ ಮೈನಸ್ ಮತ್ತು ಪ್ಲಸ್ ಅನ್ನು ಅದಲು ಬದಲು ಮಾಡಿದರೆ ಇಲ್ಲಿ 6+8 ಮೈನಸ್ ಬದಲಿಗೆ +8 ಹಾಕಿ ಗ್ರೇಟರ್ ದ್ಯಾನ್ ಸಿಂಬಲ್ ಹಾಗೆ ಇದ್ದು 4 ತಗೊಂಡು ಇಲ್ಲಿ ಪ್ಲಸ್ ಬದಲಿಗೆ ಮೈನಸ್ ಹಾಕಿ 10 ಹಾಕಿ ಡಿವೈಡೆಡ್ ಬೈ 5 ಮಾಡಿದರೆ ಇಲ್ಲಿ ಆಕ್ಚುಲಿ ಈ ಚಿಹ್ನೆ ಗ್ರೇಟರ್ ದ್ಯಾನ್ ಚಿಹ್ನೆ ಏನಿದೆ 8+6 ಕೂಡಿಸಿದ್ರೆ ಇಲ್ಲಿ 14 ಬರುತ್ತೆ. ಗ್ರೇಟರ್ ದ್ಯಾನ್ ಚಿಹ್ನೆ ಹಾಗೆ ಇರುತ್ತೆ. ಸೊ ಇಲ್ಲಿ ಫಸ್ಟ್ ಕಳೆಯೋಂಗಿಲ್ಲ, ಫಸ್ಟ್ ಭಾಗಾಕಾರ ಮಾಡಬೇಕು. 5ರಿಂದ 10ನ ಭಾಗಾಕಾರ ಮಾಡಿದರೆ 2 ಬರುತ್ತೆ. 4 ಮೈನಸ್ 2 ಆಗ್ತದೆ. 4ರಲ್ಲಿ 2 ಕಳೆದ್ರೆ 2. 14 ಈಸ್ ಗ್ರೇಟರ್ ದ್ಯಾನ್ 2 ಇದೇ ಸರಿಯಾದಂತಹ ಉತ್ತರ. ಹಾಗಾಗಿ ಆಪ್ಷನ್ ಎ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟು 19th ಕ್ವಶನ್ಗೆ ಬಂದಾಗ, ಸೊ ಇಲ್ಲಿ ಆಕ್ಚುಲಿ ನಾನು ಎಲ್ಲವನ್ನೂ ಸಹ ಸಬ್ಸ್ಟಿಟ್ಯೂಟ್ ಮಾಡಿ ಇದರಲ್ಲಿ ಚೆಕ್ ಮಾಡಿದೆ. ಯಾವುದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೂ ಸಹ ನಮಗೆ ಇಲ್ಲಿ ಕರೆಕ್ಟ್ ಆನ್ಸರು ಸಿಗ್ತಾ ಇಲ್ಲ. ಐ ಥಿಂಕ್ 19th ಒನ್ ಏನೋ ಸ್ವಲ್ಪ ಡೌಟ್ ಇರಬೇಕು. ಇದು ಆನ್ಸರ್ಸ್ ರಾಂಗ್ ಇದೆ ಅಥವಾ ಎಲ್ಲೋ ಸ್ವಲ್ಪ ತಪ್ಪಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಅಕಸ್ಮಾತ್ ನಿಮ್ಗೆ ಯಾರಿಗಾರೋ ಆನ್ಸರ್ ಬಂದರೆ ನಮ್ಮ ಒಂದು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ರಿ ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೇಳಿ. ನಾನು 2-3 ಸಲ ಚೆಕ್ ಮಾಡಿದ್ದೀನಿ, ಯಾಕೋ ಇದು ನನಗೆ ಸೂಟಬಲ್ ಆಗಿ ಆನ್ಸರ್ ಬರ್ತಾ ಇಲ್ಲ. ಸೊ ನಿಮ್ಗೆ ಯಾರಿಗಾರ ಆನ್ಸರ್ ಬಂದಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಎಷ್ಟು ಅಂತ ಕರೆಕ್ಟಾಗಿ ಹಾಕಿ ನೋಡೋಣ. ಇಲ್ಲ ಇದೇನಾದ್ರು ರಾಂಗ್ ಇತ್ತು ಅಂತಂದರೆ ಸೊ ನೀವು ಅಬ್ಜೆಕ್ಷನ್ ಅನ್ನು ಕ್ಲೈಮ್ ಮಾಡಲಿಕ್ಕೆ ಅವಕಾಶ ಇದೆ. ಇದಕ್ಕೆ ರಾಂಗ್ ಇತ್ತು ಅಂದರೆ ಒಂದು ಗ್ರೇಸ್ ಮಾರ್ಕ್ಸ್ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ನೋಡೋಣ, ಅದನ್ನು ಡಿಪಾರ್ಟ್ಮೆಂಟಿಂದ ಬಂದ ಮೇಲೆ ಅಬ್ಜೆಕ್ಷನ್ ಅನ್ನು ಫೈಲ್ ಮಾಡಬೇಕಾಗ್ತದೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. 20 to 25 ಏನಿದೆಯಲ್ಲ, ಸೊ ಇಲ್ಲಿ ಮ್ಯಾಟ್ರಿಕ್ಸ್ ಇದೆ. ಸೊ 20 ಕ್ವಶನ್ ಅನ್ನು ನೋಡೋಣ. ಸೊ 20 ಕ್ವಶನಲ್ಲಿ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ 12 ಮತ್ತು 7 ಎರಡನ್ನೂ ಸಹ ಮಲ್ಟಿಪ್ಲೈ ಮಾಡಿ ಇಲ್ಲಿ ಫಸ್ಟ್ ಲೆಟರ್ ಮತ್ತು ಲಾಸ್ಟ್ ಲೆಟರ್ನ ಮಲ್ಟಿಪ್ಲೈ ಮಾಡಿದರೆ ನೋಡ್ರಿ 9 × 6 54 ಬರುತ್ತೆ.
54ಗೆ ಇಲ್ಲಿ 5ಅನ್ನು ಆಡ್ ಮಾಡಿದ್ರೆ 59 ಬಂದಿದೆ ಸೆಕೆಂಡ್ ರೋನಲ್ಲಿ. ಸೊ ಇದು ಫಸ್ಟ್ ರೋನಲ್ಲಿ 11 ಮತ್ತು 7ಅನ್ನು ಮಲ್ಟಿಪ್ಲೈ ಮಾಡಬೇಕು. 11 ಮತ್ತು 7ಅನ್ನು ಮಲ್ಟಿಪ್ಲೈ ಮಾಡಿದ್ರೆ 77 ಬರುತ್ತೆ. ಇದಕ್ಕೆ ಪ್ಲಸ್ 5ಅನ್ನು ಆಡ್ ಮಾಡಿದ್ರೆ 82 ಬರುತ್ತೆ. ಅದೇ ರೀತಿ 12ಗೆ 7ಅನ್ನು ಮಲ್ಟಿಪ್ಲೈ ಮಾಡಿದ್ರೆ 12 ಇಂಟು 7 84 ಬರುತ್ತೆ. 84ಗೆ 5ನ ಆಡ್ ಮಾಡಿದರೆ ನಮಗೆ 89 ಬರುತ್ತೆ. ದೇರ್ಫೋರ್ ಆಪ್ಷನ್ ಬಿ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗ್ತದೆ. ಸೊ ದೆನ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಮ್ಯಾಟ್ರಿಕ್ಸ್ ಅಲ್ಲಿ ಬರೋಣ. ಸೊ ಈ ಒಂದು 21ನಲ್ಲಿ ಮ್ಯಾಟ್ರಿಕ್ಸ್ ಅಲ್ಲಿ ನಾವು ನೋಡಿದಾಗ 24ಗೆ 15ಅನ್ನು ರಿಲೇಟೆಡ್ ಮಾಡಿದರೆ ಇಲ್ಲಿ ಒಂದು ನಮಗೆ ಆನ್ಸರು ಬರಬೇಕು. ಸೊ ಯಾವ ಆನ್ಸರ್ ಬರುತ್ತೆ ಅನ್ನೋದನ್ನ ನಾವೀಗ ನೋಡೋಣ. ಸೊ ಇಲ್ಲಿ ನೋಡ್ರಿ 18ರಲ್ಲಿ 13ಅನ್ನು ಸಬ್ಟ್ರಾಕ್ಟ್ ಮಾಡಬೇಕು, ಕಳಿಬೇಕು, 5 ಬರುತ್ತೆ. 5ರ ಕ್ಯೂಬ್ ನಮಗೆ 125 ಬರುತ್ತೆ. ಸೊ ಇದು ಆನ್ಸರು. 23ನಲ್ಲಿ 17ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ 6 ಬರುತ್ತೆ. 6ಗೆ ಕ್ಯೂಬು 216 ಆಗಿದೆ. ಅದೇ ರೀತಿ 24ರಲ್ಲಿ 15ಅನ್ನು ನಾವು ಸಬ್ಟ್ರಾಕ್ಟ್ ಮಾಡಬೇಕು. 24ರಲ್ಲಿ 15ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ 9 ಬರ್ತದೆ. ಸೊ 9ನ ಕ್ಯೂಬ್ ಎಷ್ಟು ಬರ್ತದಪ್ಪ ಅಂತಂದರೆ 9 ಕ್ಯೂಬ್ ಇಸ್ ಈಕ್ವಲ್ ಟು 729 729 ಬರುತ್ತೆ. ಹಾಗಾಗಿ 729 ಸಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 22 ಇದು ಯಾಕೋ ನನಗೆ ಭಾಳಷ್ಟು ಟ್ರೈ ಮಾಡಿದೆ, ಆನ್ಸರು ಕರೆಕ್ಟಾಗಿ ಸೂಟಬಲ್ ಆಗಿರ್ತಕ್ಕಂಥ ಆನ್ಸರ್ ಸಿಗ್ತಾ ಇಲ್ಲ. ಇಟ್ ಮೇ ಬಿ ಇರ್ಬೋದು ಆನ್ಸರ್, ರಾಂಗ್ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ನನಗೆ ಕರೆಕ್ಟಾಗಿ ಸಿಗ್ತಾ ಇಲ್ಲ. ನಿಮ್ಗೆ ಯಾರಿಗಾರು ಇದ್ರದ್ದು ಕ್ಲೂ ಏನಾದ್ರು ಸಿಕ್ಕಿದ್ರೆ ಇದೊಂದು ಕ್ವಶನ್ಗೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ಐ ಥಿಂಕ್ ನನಗೆ ಆನ್ಸರ್ ಸಿಕ್ಕಿಲ್ಲ, ಇದು ರಾಂಗ್ ಅಂತ ಹೇಳಕ್ಕೆ ಬರಲ್ಲ, ಯಾಕೆಂದರೆ ಆನ್ಸರು ಯಾವ ಒಂದು ಸ್ಟ್ರಾಟಜಿ ಇದರಲ್ಲಿ ಯೂಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಇದೊಂದು ಕ್ವಶನ್ಗೆ. ಸೊ ನಿಮ್ಗೆ ಯಾರಿಗಾದ್ರು ಗೊತ್ತಾದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ಇದನ್ನು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 23. ಸೊ ನೋಡ್ರಿ 23ನಲ್ಲಿ ನಾವು ಆನ್ಸರ್ನ ನೋಡಿದಾಗ ಇಲ್ಲಿ ನಮಗೆ ಇದನ್ನ ನಂಬರ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಈ ಲೆಟರ್ಸ್ ಎಲ್ಲದನ್ನು ಸಹ ನಂಬರ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ನಂಬರ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತಂದಾಗ ನಾನು ಇಲ್ಲಿ ನಂಬರ್ಸನ್ನು ಹಾಕೋತೀನಿ. ಫಸ್ಟು ಸಿ ಅಂತಂದರೆ 3 ಬರ್ತದೆ, ಎಚ್ ಅಂತಂದರೆ 8 ಬರ್ತದೆ, ಕ್ಯೂ ಅಂದರೆ 17 ಬರ್ತದೆ. ಅದೇ ರೀತಿ ಡಿ ಅಂದರೆ 4 ಬರ್ತದೆ, ಜಿ ಅಂದರೆ 7 ಬರ್ತದೆ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಆ್ಯಂಡ್ ಆಲ್ಸೋ ಬಿ ಮೀನ್ಸ್ 2, ಎಫ್ ಅಂತಂದರೆ 6 ಬರುತ್ತೆ, ಆ್ಯಂಡ್ ದೆನ್ ಇಲ್ಲಿ ಜೆ ಅಂದರೆ 10 ಬರ್ತಾ ಇದೆ. ಸೊ ಈಗ ನಾವು ಇದನ್ನ ಸಾಲ್ವೇಷನ್ ಮಾಡಲಿಕ್ಕೆ ಅಂತ ಹೊರಟ್ರೆ ನಮಗೆ ನೋಡ್ರಿ ಇಲ್ಲಿ 3ಗೆ ಸ್ಕ್ವಯರ್ ಅಂದರೆ 9 ಬರುತ್ತೆ. 3 ಸ್ಕ್ವಯರ್ ಅಂದರೆ 9ಗೆ ಇಲ್ಲಿರ್ತಕ್ಕಂತಹ 8ಅನ್ನು ಆಡ್ ಮಾಡಿದರೆ 17 ಬರ್ತಾ ಇದೆ. ಅದೇ ರೀತಿ 2ನ ಸ್ಕ್ವಯರ್ ಮಾಡಿದ್ರೆ 4 ಬರುತ್ತೆ. 4ಗೆ 6ಅನ್ನು ಆಡ್ ಮಾಡಿದ್ರೆ 10 ಬರ್ತಾ ಇದೆ. 2ರ ವರ್ಗ ಪ್ಲಸ್ 6. ಈಗ ಹಾಗಾದರೆ 4ರ ವರ್ಗಕ್ಕೆ 7ಅನ್ನು ಆಡ್ ಮಾಡ್ಬೇಕು ನಾವು. 4ರ ವರ್ಗ 4 ಸ್ಕ್ವಯರ್ ಅಂದರೆ 16 ಪ್ಲಸ್ 7, 16 ಪ್ಲಸ್ 7ಅನ್ನು ಆಡ್ ಮಾಡಿದ್ರೆ 23 ಬರ್ತಾ ಇದೆ. 23rd ಲೆಟರನ್ನು ನೋಡ್ಬೇಕು ನಾವು. ಸೊ 23rd ಲೆಟರ್ ಯಾವುದಪ್ಪ ಅಂದರೆ ಡಬ್ಲ್ಯೂ. ಸೊ ದೇರ್ಫೋರ್ ಸಿ ಅಂತಕ್ಕಂಥದ್ದು ಆಪ್ಷನ್ ಸಿ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. 24th ಒನ್. ಸೊ ಇಲ್ಲಿ 24th ನಾವು ಕ್ವಶನ್ ಅನ್ನು ನೋಡಿದಾಗ ಇಲ್ಲಿ ಇವನು ಸಹ ನಂಬರ್ಸ್ಗೆ ನಾವು ಕನ್ವರ್ಟ್ ಮಾಡ್ಕೋಬೇಕಾಗ್ತದೆ. ಅಲಾಂಗ್ ದ ಕಾಲಮ್, ಈ ಥರ ಕಾಲಮ್ ವೈಸು ನಾವು ನೋಡಬೇಕಾಗ್ತದೆ. ಸೊ ಕಾಲಮ್ ವೈಸು ನೋಡಿದಾಗ ಇಲ್ಲಿ ಓ ಅಂದರೆ ಕಾಲಮ್ ವೈಸ್ ನೋಡ್ಕೋತಾ ಇದ್ದೀನಿ. ಫಸ್ಟು ಓ ಅಂದರೆ 15th ಲೆಟರು, ಎಚ್ ಅಂದರೆ 8th ಲೆಟರು, ಜಿ ಅಂತಂದರೆ 7 ಲೆಟರ್. ಅಂದರೆ 15ನಲ್ಲಿ 8ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಕಳೆದ್ರೆ 7 ಬರ್ತಾ ಇದೆ. ಹಾಗಾದರೆ ಎಸ್ ಮತ್ತು ಎಫ್ ಎಮ್ಗೆ ಚೆಕ್ ಮಾಡಿದ್ರೆ ಎಸ್ ಅಂದರೆ 19th ಲೆಟರು, ಆ್ಯಂಡ್ ದೆನ್ ಎಫ್ ಅಂದರೆ 6th ಲೆಟರು. 19ನಲ್ಲಿ 6ಅನ್ನು ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ಇಲ್ಲಿ 13 ಬರಬೇಕು. ಸೊ 13th ಲೆಟರ್ ಬಂದು ಎಮ್ ಆಗಿದೆ, ಅಲ್ಲಿಗೆ ಇದು ಸಹ ಓಕೆ. ಈಗ ಡಬ್ಲ್ಯೂನ ನಾವು ಚೆಕ್ ಮಾಡಿದ್ರೆ ಡಬ್ಲ್ಯೂ ಬಂದು 23rd ಲೆಟರು. 23rd ಲೆಟರು ಕೆ
ಬಂದು 11th ಲೆಟರು, ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ 12 ಬರ್ತದೆ. ಸೊ ಹಾಗಾದರೆ 12th ಲೆಟರ್ ಯಾವುದಪ್ಪ ಅಂದರೆ ಎಲ್ ಆಗಿದೆ. ದೇರ್ಫೋರ್ ಆಪ್ಷನ್ ಬಿ ಅಂತಕ್ಕಂಥದ್ದು 24th ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗಿದೆ, ಎಲ್ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಬಂದು 25th ಒನ್ನನ್ನು ನೋಡೋಣ. ಸೊ 25th ಒನ್ನಲ್ಲಿ ಇಲ್ಲಿ ನಮಗೆ ನಂಬರ್ಸನ್ನು ಇದಕ್ಕೆ ಹಾಕ್ಕೊಂಡ್ರೆ ಇಲ್ಲಿ ನಮಗೆ 7, ಇಲ್ಲಿ ಸಿಗೆ 3 ಇದೆ, ಡಿ ಅಂದರೆ 4, ಎಲ್ ಅಂದರೆ ಎಲ್ ಬಂದು 12, ಎಲ್ ಅಂದರೆ 12, ಇಲ್ಲಿ ನೋಡ್ರಿ 5 ಇದೆ, 4 ಇದೆ, ಇಲ್ಲಿ ಡಿ ಬದಲಿಗೆ 4 ಹಾಕಿದ್ದೀನಿ. ಸೊ ಲೆಟರ್ ಟಿ ಅನ್ನು ನೋಡಬೇಕು. ಲೆಟರ್ ಟಿಗೆ 20 ಇದೆ ನಂಬರ್ಸಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ. ಎಲ್ ಅಂದರೆ 12, ಇದು 2, ಎಕ್ಸ್ ಅಂದರೆ ಬಂದು 24 ನೋಡ್ರಿ. 7 ಇದು, ಸಿ ಅಂದರೆ 3, ಹಾಗಾದರೆ ಇಲ್ಲಿ ಏನು ಬರಬಹುದು ನೋಡ್ರಿ. 5 × 4 ಅಂದರೆ 20 ಬಂದ್ಬಿಡ್ತು, 12 × 2 ಅಂದರೆ 24 ಬಂತು, 7 × 3 ಅಂದರೆ ಎಷ್ಟು ಬರ್ತದೆ, 21 ಬರ್ತದೆ. ಹಾಗಾದರೆ ಇಲ್ಲಿಗೆ ನಂಬರೇ ಹಾಕಬೇಕಾಗಿತ್ತು, ಆದರೆ ಇಲ್ಲಿ ಲೆಟರನ್ನು ಅವ್ರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಲೆಟರ್ನ ಕರೆಸ್ಪಾಂಡೆನ್ಸ್ ಬಂದಿರೋದ್ರಿಂದ ನಾವು ಲೆಟರ್ ಹಾಕೋಬೇಕು. ಇಲ್ಲಿ ಆಪ್ಷನಲ್ಲಿ ಎಲ್ಲೂ ಸಹ ನಂಬರ್ ಇಲ್ಲದೆ ಇರೋದ್ರಿಂದ 21st ಲೆಟರನ್ನು ನೋಡಬೇಕು. 21st ಲೆಟರ್ ಬಂದು ಯು, ಆಪ್ಷನ್ ಡಿ ಅಂತಕ್ಕಂಥದ್ದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಸೊ ದೇರ್ಫೋರ್ ಆಪ್ಷನ್ ಡಿ. ನೆಕ್ಸ್ಟು 26th ಕ್ವಶನ್ ಇಂದ 28th ವರೆಗೆ ಪಿರಮಿಡ್ ವಿನ್ಯಾಸದಲ್ಲಿ ಜೋಡಿಸಿರುವ ಸಂಖ್ಯೆಗಳನ್ನು ಆಧರಿಸಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಸೊ ಈ ಪಿರಮಿಡ್ ವಿನ್ಯಾಸದಲ್ಲಿ ಯಾವ ರೀತಿ ಇಲ್ಲಿ ಕೊಟ್ಟಿದ್ದಾರೋ ಅದನ್ನೇ ನಾವಿಲ್ಲಿ ಚೆಕ್ ಮಾಡಬೇಕು. ನಾನಿಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೇನೆ. ಸೊ ಯಾವ್ಯಾವ್ದು ಕೊಟ್ಟಿದ್ದಾರೆ, ಫಸ್ಟು J23D ಇದೆ, ಇಲ್ಲಿ ಜೆ ಇದೆ, 23 ಇದೆ, ಸೊ ಇಲ್ಲಿ ಡಿ ಇದೆ. ನೋಡ್ರಿ ಈ ಪ್ಯಾಟ್ರನ್ ಇದೆ ಫಸ್ಟ್ನೇದ್ರಲ್ಲಿ. ಸೆಕೆಂಡ್ ಒನ್ನಲ್ಲಿ ಅದಕ್ಕೆ ರಿಲೇಟೆಡ್ ಆಗಿ N35G ಇದೆ, ಎನ್ ಇದೆ, 35 ಇದೆ, ಜಿ ಇದೆ. ಅಂದರೆ ಇಲ್ಲಿ ಕಂಟಿನ್ಯೂ ಸಿ ಈ ಥರ ಇದನ್ನು ಪ್ಯಾಟ್ರನನ್ನು ಕೊಟ್ಟಿದ್ದಾರೆ. ಈಗ ಕ್ವಶನ್ ಫಿಗರ್ನ ನೋಡೋಣ. K25E, ಕೆ ಇದೆ, 25 ಇದೆ, ಅದೇ ರೀತಿ ಇಲ್ಲಿ ಇ ಇದೆ, ಸೇಮ್ ಪ್ಯಾಟ್ರನ್ ಇದೇನು ಬಂದಿದೆ ಅದೇ ಥರ. ಹಾಗಾದರೆ ಈ ಕಡೆ ಇಲ್ಲಿ ಜೆ ತಗೊಂಡಿದ್ರು, ಇಲ್ಲಿ ಪಕ್ಕದ್ದು ಕೆ ತಗೊಂಡಿದ್ದಾರೆ. ಹಾಗಾದರೆ ಎನ್ ತಗೊಂಡಿದ್ದಾರೆ ಅಂದಾಗ ನಾವು ಪಕ್ಕದ್ದು ಎಂ ತಗೋಬೇಕು. ಈ ಪ್ಯಾಟ್ರನ್ ಬರಬೇಕು ಇಲ್ಲಿ ನಮಗೆ, ಈ ಪ್ಯಾಟ್ರನ್ ಅಷ್ಟೇ ಬರಬೇಕು. ಸೊ ಎಮ್ 33 ಮತ್ತು ಎಫ್ ಸಿಂಗಲ್ ಪ್ಯಾಟ್ರನ್. ಇಲ್ಲಿ ಡಬಲ್ ಲೆಟ್ರು ಮೂವ್ ಆಗಿದೆ, ಇಲ್ಲಿ ಸಿಂಗಲ್ ಲೆಟ್ರು, ಹಾಗಾಗಿ ಎಮ್ 33 ಮತ್ತು ಎಫ್ ಅಂತಕ್ಕಂಥದ್ದು ಬರಬೇಕು. M33 ಎಫ್ ಅಂದರೆ ಆಪ್ಷನ್ ಸಿ ಅಂತಕ್ಕಂಥದ್ದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಸೊ 26th ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಇದೇ ಪ್ಯಾಟರ್ನಲ್ಲಿ ನಾವು ಇನ್ನೊಂದು 2 ಕ್ವಶನ್ಸ್ ಬರ್ತವೆ. ಸೊ ಅವನ್ನು ಸಹ ನೋಡೋಣ. ಇಲ್ಲಿ B7MH15F ಅಂತ ಇದೆ. ಸೊ ನಾನು ಇಲ್ಲಿ ಬರ್ಕೋತೀನಿ, B7M ಇದೆ, B7M H15F ಇದೆ. ಸೊ H15F ಇವೆರಡಕ್ಕೂ ರಿಲೇಟೆಡ್ ಇದೆ. ಸೊ ಇನ್ನೊಂದು G13E, ಸೊ ಇಲ್ಲಿ ಕ್ವಶನ್ ಮಾರ್ಕ್ ಇದೆ, G13E ಇದೆ. ಸೊ ಇವನ್ನ ನಾವು ಈಗ ಆ ಪಿರಮಿಡಲ್ಲಿ ಚೆಕ್ ಮಾಡಬೇಕು. ಸೊ ಹೇಗೆ ನಾವು ಪಿರಮಿಡ್ಗೆ ಹೋಗೋಣ. ಇದೇ ಕ್ವಶನನ್ನು ಬರ್ಕೊಂಡಿದ್ದೀನಿ ನಾನು. ಎಸ್ ನೋಡ್ರಿ, ಇಲ್ಲಿ ಈ ಪಿರಮಿಡಲ್ಲಿ ನಾವು ನೋಡಿದಾಗ ಸೊ ಕ್ವಶನ್ ಇಲ್ಲೇ ಬಂದಿದೆ. ಈಗ ಫಸ್ಟ್ ಒನ್ನನ್ನು ನೋಡಿದ್ರೆ B7M ಇದೆ. ಸೊ B7M ಅಂತಂದಾಗ 2 ಲೆಟರ್ಸನ್ನು ಗ್ಯಾಪ್ ಮಾಡಿ ಎಮ್ ಅನ್ನು ಕೊಟ್ಟಿದ್ದಾರೆ. ಇದು ಪ್ಯಾಟ್ರನ್ ಇರ್ತಕ್ಕಂಥದ್ದು. ನೆಕ್ಸ್ಟ್ H15F ಇದೆ, ಅದರ ಅಪೋಸಿಟಲ್ಲಿ H ಇದೆ, 15 ತಗೊಂಡಿದ್ದಾರೆ, ಎಫ್ ಅಂದರೆ ಜಸ್ಟ್ ಸಿಂಗಲ್ ತಗೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಹಾಗಾದರೆ ಇದನ್ನು ನೋಡ್ರಿ, ಇದು G13E ನೋಡ್ಬೇಕೀಗ ನಾವು. ಜಿ ತಗೊಂಡಿದ್ದಾರೆ, ಸೊ ಸೆಕೆಂಡ್ ಪ್ಯಾಟರ್ನನ್ನು ಜಿ ತಗೊಂಡಿದ್ದಾರೆ, ಇಲ್ಲಿ 13 ತಗೊಂಡಿದ್ದಾರೆ, ಇ ತಗೊಂಡಿದ್ದಾರೆ, ಇದು ಸಿಂಗಲ್ ಪ್ಯಾಟರ್ನ್ ಮುಗೀತು. ಈ ಕಡೆ ಇಲ್ಲಿ ಬಿ ತಗೊಂಡಾಗ ಇಲ್ಲಿ ಸೆಕೆಂಡ್ ಲೆಟರ್, ಈ ಕಡೆಯಿಂದ ಸೆಕೆಂಡ್ ಲೆಟ್ರು, ಈ ಕಡೆಯಿಂದ ಸೆಕೆಂಡ್ ಲೆಟರ್ ಕನ್ಸಿಡರ್ ಆಗಿತ್ತು. ಸೊ ಈಗ ಇಲ್ಲಿ ಜಿ ತಗೊಂಡಿದ್ದಾರೆ ಅಂದರೆ ಈ ಕಡೆಯಿಂದ ಥರ್ಡ್ ಲೆಟರ್ ಕನ್ಸಿಡರ್ ಆಗಿದೆ, ಈ ಕಡೆಯಿಂದನೂ ಥರ್ಡ್ ಲೆಟ್ರು, ಮೂರನೇ ಲೆಟರ್ ತಗೋಬೇಕು. ಹಾಗಾದರೆ ನಾವು ಕರೆಕ್ಟ್ ಆಪ್ಷನನ್ನು ಗುರುತು ಮಾಡಬೇಕಾಗಿರೋದು ಸಿ ತಗೋಬೇಕು. ಸಿಗೆ ಒಂದು ಲೆಟರ್ ಹಿಂಗೆ ಕೆಳಗಡೆ ಬರಬೇಕು, 9 ತಗೋಬೇಕು. ಇಲ್ಲಿ 2 ಗ್ಯಾಪ್ ಆಗಿ ಹೋಗಿದೆ, ಅದೇ ರೀತಿ ಇಲ್ಲೂ ಸಹ 2 ಗ್ಯಾಪ್ ಆಗಿ ಎನ್ಗೆ ಹೋಗಬೇಕು.
ಸೊ ಈ ಥರ ನಮಗೆ ಪ್ಯಾಟ್ರನ್ ಬರಬೇಕು. ಹಾಗಾಗಿ C9N ಅಂತಕ್ಕಂಥದ್ದು ನಮಗೆ ಕರೆಕ್ಟ್ ಆನ್ಸರು. ನೋಡೋಣ ಅಲ್ಲಿ C9M ಅಂತಕ್ಕಂಥದ್ದು ಎಲ್ಲಿದೆ ಅಂತಕ್ಕಂಥದ್ದನ್ನು ಹೋಗೋಣ. ಸೊ ಇಲ್ಲಿ ಆನ್ಸರ್ನ ಬರೆದು ಕೊಡ್ತೀನಿ. ಏನು ಬರಬೇಕು? C9M ಅಂತಕ್ಕಂಥದ್ದು ಎನ್ C9N ಅಂತಕ್ಕಂಥದ್ದು ಸರಿಯಾದಂತಹ ಆನ್ಸರು. ಸೊ ಈಗ ನಾವು ಅಲ್ಲಿಗೆ ಕ್ವಶನ್ಗೆ ಹೋಗೋಣ. C9M ಎಷ್ಟನೇ ಆಪ್ಷನ್ ಇದೆ ನೋಡ್ರಿ? C9M ಅಂದರೆ ಆಪ್ಷನ್ ಎ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್. ಇಲ್ಲಿ ಎ ಅಂತಕ್ಕಂಥದ್ದು ಸರಿಯಾದಂತಹ ಆನ್ಸರ್ ಆಗಿದೆ. ಸೊ ದೇರ್ಫೋರ್ 27ಗೆ ಆಪ್ಷನ್ ಎ C9N ಸಾರಿ ಇದಲ್ಲ, C9N ಬರಬೇಕು. ಆಪ್ಷನ್ ಬಿ ಅಂತಕ್ಕಂಥದ್ದು C9N ಇರೋದ್ರಿಂದ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್, ಎ ಅಲ್ಲ. ಮತ್ತೆ ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ 37J 27C ಇದೆ. ಸೊ ಈಗ ಇದನ್ನ ಇಲ್ಲಿ ಬರ್ಕೊಂಡ್ಬಿಡ್ತೀನಿ ನಾನು. 37J 27C ಇದೆ. ಇದಕ್ಕೆ ರಿಲೇಟೆಡ್ ಆಗಿ 41N 31G ಇದೆ. ನಾವು ಹುಡುಕ್ಬೇಕಾಗಿರೋ ಆನ್ಸರು J27C9ಗೆ ಆನ್ಸರ್ನ ಹುಡುಕ್ಬೇಕು. ಸೊ ಎಗೈನ್ ನಾವಲ್ಲಿ ಈಗ ಪ್ಯಾಟ್ರನ್ಗೆ ಹೋಗಬೇಕು. ಸೊ ಪ್ಯಾಟ್ರನ್ಗೆ ಅದು ಕ್ವಶನ್ ಹಂಗೆ ಬರುತ್ತೆ. ಎಸ್. ಸೊ ನೋಡ್ರಿ, ಈಗ ಫಸ್ಟ್ ಪ್ಯಾಟರ್ನನ್ನು ಹಾಕೋತೀನಿ ನಾನು. ಫಸ್ಟ್ ಪ್ಯಾಟರ್ನು ಇಲ್ಲಿ ಜೆ ಇದೆ. ಸೊ 37 ಜೆ ಇದೆ. 37 ಜೆ ಅಂದರೆ ಇದು ತಗೊಂಡಿದ್ದಾರೆ ಈ ಪ್ಯಾಟರ್ನ್ಗೆ. ನೆಕ್ಸ್ಟ್ 27 ತಗೊಂಡಿದ್ದಾರೆ, ಇದೇ ಪ್ಯಾಟರ್ನ್ ಇಲ್ಲಿ 27 ತಗೊಂಡಿದ್ದಾರೆ. ಆ್ಯಂಡ್ ಸಿ ತಗೊಂಡಿದ್ದಾರೆ. ಈ ಥರ ಪ್ಯಾಟರ್ನ್ ಬಂದಿದೆ ನಮಗೆ. ಹಾಗಾದರೆ ಇದಕ್ಕೆ ಈ ಕಡೆದ ಅಪೋಸಿಟ್ ಆಗಿ 41 ಇದರ ಅಪೋಸಿಟ್ ನಂಬರ್ ತಗೊಂಡಿದ್ದಾರೆ. 41 ತಗೊಂಡಿದ್ದಾರೆ. 41ಗೆ ಎನ್ ಇದರ ಅಪೋಸಿಟ್ ಹಿಂಗೆ ಬಂತು, ಹಿಂಗೆ ಅಪೋಸಿಟ್ ತಗೊಂಡಿದ್ದಾರೆ ಎನ್. ಅದೇ ರೀತಿ ಎನ್ನಿಂದ 31 ತಗೊಂಡಿದ್ದಾರೆ. 31ಇಂದ ಜಿ ಪ್ಯಾಟರ್ನ್ ಬಂದಿದೆ. ಸೊ ಇದು ಹಿಂಗೆ ಬಂದಿದೆ ಪ್ಯಾಟರ್ನ್. ಸೊ ಇಲ್ಲಿ ಬಂದಿದ್ದು ನಮಗೆ ಹಿಂಗೆ ಉಲ್ಟಾ ಪ್ಯಾಟರ್ನ್ ಬಂದಿತ್ತು. ಸೊ ಈಗ ಅದೇ ರೀತಿ ಸೆಕೆಂಡ್ ಒಂದು ಪ್ಯಾಟರ್ನ್ ನೋಡೋಣ. J27C9 ಜೆ ಇಂದ ಸ್ಟಾರ್ಟ್ ಮಾಡಿದ್ದಾರೆ. 27 ತಗೊಂಡಿದ್ದಾರೆ. ಇಲ್ಲಿ ಬಂದಿದೆ 27. ನೆಕ್ಸ್ಟ್ ಸಿ ಪ್ಯಾಟರ್ನ್ ತಗೊಂಡಿದ್ದಾರೆ. ಅಗೈನ್ 9 ಪ್ಯಾಟರ್ನ್ ತಗೊಂಡಿದ್ದಾರೆ. ಇಲ್ಲಿ ಏನು 37 ಸ್ಟಾರ್ಟ್ ಮಾಡಿದ್ರು, ಸೆಕೆಂಡ್ ಲೆಟರ್ ಜೆ ಇಂದ ಸ್ಟಾರ್ಟ್ ಮಾಡಿದ್ರು. ಹಾಗಾದ್ರೆ ಇಲ್ಲಿ 41 ತಗೊಂಡಿದ್ದಾರೆ ಅಂದರೆ ನಾವೀಗ ಎನ್ ಇಂದ ಸ್ಟಾರ್ಟ್ ಮಾಡಬೇಕು. ಅದೇ ಪ್ಯಾಟರ್ನಲ್ಲೇ ಬರಬೇಕು, ಚೇಂಜ್ ಮಾಡೋಂಗಿಲ್ಲ. 31 ಇಲ್ಲಿ ಬರ್ತದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಜಿ ಬರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು 13 ಬರ್ತದೆ. ಹಾಗಾದರೆ ನಮಗೆ ಬರಬೇಕಾಗಿರೋ ಪ್ಯಾಟರ್ನು N31 G13 ಬರಬೇಕು. ನೋಡೋಣ ಈ ಕ್ವಶನ್ ಕರೆಕ್ಟ್ ಇದೆಯಾ ಹೇಗೆ ಅಂತೇಳಿ. ಈ ಆನ್ಸರ್ನ ಕ್ವಶನ್ ಹತ್ರ ಹೋದರೆ ಗೊತ್ತಾಗುತ್ತೆ ನಮಗೆ. ಎಸ್, ದಿಸ್ ಇಸ್ ದ ಕ್ವಶನ್. ಸೊ ಅಲ್ಲಿ ಏನು ಬರಬೇಕು? N31 G13 ಬರಬೇಕು. N31 G13 ಇರ್ತಕ್ಕಂಥದ್ದು ಆಪ್ಷನ್ ಎ ನಲ್ಲಿದೆ. N31 G13 ಅಂತೇಳಿ. ಹಾಗಾಗಿ ಆಪ್ಷನ್ ಎ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ. ಸೊ ನೆಕ್ಸ್ಟ್ ಬಂದು ಟೋಟಲ್ ನಂಬರ್ ಆಫ್ ಟ್ರಯಾಂಗಲ್ಸ್ ಇನ್ ದ ಗಿವನ್ ಫಿಗರ್ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಯಾವುದೇ ರೂಲ್ಸನ್ನು ಫಾಲೋ ಮಾಡೋಕ್ಕೆ ಬರಲ್ಲ. ನಾನು ಭಾಳಷ್ಟು ವಿಡಿಯೋಗಳಲ್ಲಿ ರೂಲ್ಸ್ಗಳನ್ನು ನಿಮ್ಗೆ ಹಾಕ್ಕೊಟ್ಟಿದ್ದೆ. ಆದರೆ ಇಲ್ಲಿ ರೂಲ್ಸ್ಗಳನ್ನು ಫಾಲೋ ಮಾಡಲಿಕ್ಕೆ ಇದೆಲ್ಲ ಡೈರೆಕ್ಟಾಗಿ ನಾವು ಯಾವ ಥರ ಚೆಕ್ ಮಾಡಬೇಕಪ್ಪ ಅಂದರೆ, ಎಷ್ಟೆಷ್ಟು ಟ್ರಯಾಂಗಲ್ಸ್ ಇದಾವೆ ಅದಕ್ಕೆ ನಂಬರ್ಸನ್ನು ಹಾಕ್ಕೊಂತ ಹೋಗಬೇಕು. ಇದು 1 2 3 ಆ್ಯಂಡ್ ದೆನ್ 3 ಆಯಿತು, 4 5 6 7 8 9 10 ಇಷ್ಟು ಟ್ರಯಾಂಗಲ್ಸ್ ಆದವು. ಇಲ್ಲಿ 10 ಟ್ರಯಾಂಗಲ್ಸ್ ಬಂತು. ಸೊ ಟೋಟಲಿ ನಾವಿಲ್ಲಿ ಹಾಕೊಂಡಿರ್ತಕ್ಕಂಥದ್ದು 10 ಟ್ರಯಾಂಗಲ್ಸ್ ಬಂತು. ಅದಲ್ಲದೆ ನೋಡ್ರಿ, ಈ ಟ್ರಯಾಂಗಲ್ಸ್ನ ಜೊತೆಗೆ ಇಲ್ಲೊಂದು ದೊಡ್ಡ ಟ್ರಯಾಂಗಲ್ ಬರುತ್ತೆ. ಇದು 1 ಪ್ಲಸ್ ಇದು ಒಂದು ದೊಡ್ಡ ಟ್ರಯಾಂಗಲ್ ಬರುತ್ತೆ, ಪ್ಲಸ್ 2, ಮತ್ತೆ ಇಲ್ಲೊಂದು ದೊಡ್ಡ ಟ್ರಯಾಂಗಲ್ ಬರುತ್ತೆ, 1 + 1 + 1. ಅಗೈನ್ ಮತ್ತೆ ಇಲ್ಲಿ ಕೆಳಗಡೆ ಒಂದು ಟ್ರಯಾಂಗಲ್ ಬರುತ್ತೆ, ಪ್ಲಸ್ 1. ಟೋಟಲಿ ಇವು ಮತ್ತೆ 4 ಆಯಿತು. ಫಸ್ಟ್ 10 ಇತ್ತು, ಪ್ಲಸ್ 4 ಆಯಿತು. ಸೊ ಇಲ್ಲಿ ನಮ್ಗೆ ಎಷ್ಟು ಬಂತು? 14 ಟ್ರಯಾಂಗಲ್ಸು ಬಂತು. ಸೊ ಇದರ ಜೊತೆಗೆ ಮತ್ತೆ ಯಾವ್ದು ಬರುತ್ತೆ? ಸೊ ಆಕ್ಚುಲಿ ಇಲ್ಲಿ 14 ಟ್ರಯಾಂಗಲ್ಸ್ ಬಂತು. ಮತ್ತೆ ಇನ್ನು ಯಾವುದೋ ಟ್ರಯಾಂಗಲ್ಸ್ ಇಲ್ಲಿ ಪಾಸಿಬಿಲಿಟಿ ಇಲ್ಲ ಅಂತ ನಾನು ಇದನ್ನ ಚೆಕ್ ಮಾಡಿದ್ದೀನಿ. ಬೇರೆ ಯಾವುದೋ ಟ್ರಯಾಂಗಲ್ಸ್ ಬರ್ತಾ ಇಲ್ಲ. ಸೊ ದೇರ್ಫೋರ್ ಆಪ್ಷನ್ ಬಿ 14 ನಂಬರ್ಸ್ ಟ್ರಯಾಂಗಲ್ಸು
ಇಟ್ ಮೇ ಬಿ ಅಕಸ್ಮಾತ್ ಈ ಕ್ವಶನ್ ಅಲ್ಲಿ ಏನಾದ್ರು ರಾಂಗ್ ಇದ್ದು ಮತ್ತೆ ಇನ್ನು ಯಾರಿಗಾದ್ರೂ 1 or 2 ಸಿಕ್ಕಿದ್ರೆ 15 ಅಥವಾ 16 ಬರುತ್ತಾ ಚೆಕ್ ಮಾಡ್ರಿ. ಐ ಥಿಂಕ್ 14 ಇಸ್ ದ ಮ್ಯಾಕ್ಸಿಮಮ್ ನಂಬರ್ ಅಂತ ನಾನು ಅಂದ್ಕೊಂಡು ಇದಕ್ಕೆ ಆನ್ಸರ್ನ ಕೊಟ್ಟಿದ್ದೀನಿ. ಓಕೆ, ಸೊ ಏನಾದರೂ ಕ್ವಶನ್ಸ್ ಅಲ್ಲಿ ರಾಂಗ್ ಇತ್ತು ಅಂತಂದ್ರೆ ಡಿಪಾರ್ಟ್ಮೆಂಟ್ ಇಂದ ಬಿಟ್ಟಂತ ಸಂದರ್ಭದಲ್ಲಿ ಒಂದ್ಸಲ ಚೆಕ್ ಮಾಡೋಣ. ಸೊ ಓಕೆ, ನಾನು ಇಲ್ಲಿ ಕೊಟ್ಟಿರ್ತಕ್ಕಂಥ ಆನ್ಸರ್ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೇನೆ ಕರೆಕ್ಟಾಗಿ ಆನ್ಸರನ್ನು ಕೊಡಲಿಕ್ಕೆ. ಓಕೆ, ಸೊ ನೆಕ್ಸ್ಟ್ ಬಂದು ಹೌ ಮೆನಿ ಸೆಮಿ ಸರ್ಕಲ್ಸ್, ಇಲ್ಲಿ ಅರ್ಧ ವೃತ್ತಗಳ ಸಂಖ್ಯೆ ಎಷ್ಟು ಇದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅರ್ಧ ವೃತ್ತಗಳನ್ನು ನಾವು ಕರೆಕ್ಟಾಗಿ ಕೌಂಟ್ ಮಾಡಬೇಕು. ಸೊ ಇಲ್ಲೂ ಸಹ ಯಾವುದೇ ರೂಲ್ಸನ್ನು ನಾವು ಅಪ್ಲೈ ಮಾಡೋಕ್ಕಾಗಲ್ಲ. ಒಂದೊಂದಿನ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಬರ್ತೇನೆ, ನೋಡ್ತಾ ಹೋಗೋಣ. ಇಲ್ಲಿ ಕೆಳಗಡೆ ಇಲ್ಲಿಂದ ಇಲ್ಲಿಗೆ ಒಂದು ಸೆಮಿ ಸರ್ಕಲ್ ಇದೆ. ಸೊ ದಿಸ್ ಇಸ್ 1. ಆ್ಯಂಡ್ ಇಲ್ಲಿಂದ ಇಲ್ಲಿಗೆ ಒಂದು ಸೆಮಿ ಸರ್ಕಲ್ ಇದೆ +1. ಸೊ ಅಗೈನ್ ಇಲ್ಲಿಂದ ಇಲ್ಲಿಗೆ ಒಂದು ಸೆಮಿ ಸರ್ಕಲ್ ಇದೆ, ಅಗೈನ್ 1. ಇಲ್ಲಿಂದ ಮತ್ತೆ ಇಲ್ಲೊಂದು ಸೆಮಿ ಸರ್ಕಲ್ ಇದೆ, ಹಿಂಗೇನ್ 1. ಇಲ್ಲಿ ಅರ್ಧದಿಂದ ಈ ಡಯಾಮೀಟರಿಂದ ಕೆಳಗಡೆ ಒಟ್ಟು ಟೋಟಲಿ 4 ಸೆಮಿ ಸರ್ಕಲ್ ಆಯಿತು. ಸೊ ನೆಕ್ಸ್ಟ್ ಮೇಲ್ಗಡೆಗೆ ಬಂದಾಗ, ಸೊ ಇಲ್ಲಿ ಒಂದು ಸೆಮಿ ಸರ್ಕಲ್ ಇದೆ, ಮೇಲ್ಗಡೆ ಒಂದು ಸೆಮಿ ಸರ್ಕಲ್, ಅದರ ಪಕ್ಕದಲ್ಲಿ ಮತ್ತೊಂದು ಸೆಮಿ ಸರ್ಕಲ್ ಇದೆ, ಇಲ್ಲಿ ಒಂದು ಸೆಮಿ ಸರ್ಕಲ್ ಆಯಿತು. ಅಗೈನ್ ಇಲ್ಲಿ ಸ್ಮಾಲ್ ಇದೆಯಲ್ಲ, ಇದೊಂದು ಸೆಮಿ ಸರ್ಕಲ್ ಆಯಿತು. ಅಗೈನ್ ಇಲ್ಲೊಂದು ಸೆಮಿ ಸರ್ಕಲ್ ಇದೆ ಅರ್ಧ ವೃತ್ತ, ಇದು ಸಹ ಅರ್ಧ ವೃತ್ತ ಆಯಿತು. ಅಗೈನ್ ಇಲ್ಲಿ ಟೋಟಲಿ ಇಲ್ಲಿ ಫುಲ್ ದೊಡ್ಡದೇನಿದೆಯಲ್ಲ, ಇದೊಂದು ಸೆಮಿ ಸರ್ಕಲ್ ಆಯಿತು. ಸೊ ಟೋಟಲಿ ಇದು 5, ಇದು 4, 4 + 5 9 ಸೆಮಿ ಸರ್ಕಲ್ಸ್ ಬರ್ಬೋದು ಅಂತ ನಾನಿಲ್ಲಿ ತೊಗೊಂಡಿದ್ದೇನೆ. ಇಟ್ ಮೇ ಬಿ ಕರೆಕ್ಟ್. ಅದು ಬಿಟ್ಟರೆ ಮತ್ತೆ ಬೇರೆ ಯಾವುದೂ ಸಹ ಇಲ್ಲಿ ಸೆಮಿ ಸರ್ಕಲನ್ನು ನಾವು ಐಡೆಂಟಿಫೈ ಮಾಡಲಿಕ್ಕೆ ನಮಗೆ ಸಿಗೋದಿಲ್ಲ, ಸೆಮಿ ಸರ್ಕಲ್ಸು ಡ್ರಾ ಆಗೋದಿಲ್ಲ. ಸೊ ದೇರ್ ಫೋರ್ ಟೋಟಲಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಅಕಸ್ಮಾತ್ ಇದಕ್ಕೂ ಸಹ ಏನಾದರೂ ಇನ್ನೂ ಎಕ್ಸ್ಟ್ರಾ ಬರಬಹುದಾ ಚೆಕ್ ಮಾಡ್ಬೋದು ನೀವು. ಸೊ ಹಿಯರ್ ಇಸ್ ಎ ಡಯಾಗ್ರಾಮ್ ಇಸ್ ದೇರ್. ಸೊ ಇಲ್ಲಿ ಟೋಟಲಿ ದ ಫಿಗರ್ ಹ್ಯಾವಿಂಗ್ ಓನ್ಲಿ 7 ರೆಕ್ಟ್ಯಾಂಗಲ್ಸ್, 7 ರೆಕ್ಟ್ಯಾಂಗಲ್ಸ್ ಇರೋ ಫಿಗರ್ನ ಐಡೆಂಟಿಫೈ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಒಂದೊಂದನ್ನೇ ಚೆಕ್ ಮಾಡ್ತಾ ಹೋಗೋಣ. ಇಯರ್ 1, 2, 3, 4, 5 ಇವೆರಡನ್ನು ಸೇರಿಸಿದ್ರೆ ಇಲ್ಲಿ 6 ಆಯಿತು. ಇದು ಟೋಟಲಿ ಇದು ಏನು ಬಂದಿದೆಯಲ್ಲ ಇದೊಂದು 7 ಆಯಿತು. ಸೊ ಟೋಟಲಿ ಫುಲ್ ದೊಡ್ಡದೇನಿದೆಯಲ್ಲ ಇದೊಂದು ಸೇರಿಸಿದ್ರೆ 8 ಆಯಿತು. ಹಾಗಾದರೆ ಇದು ಬರೋದಿಲ್ಲ. ನೆಕ್ಸ್ಟ್ ಇದರಲ್ಲಿ ಬಂದರೆ 1, 2, 3, 4 ಆಯಿತು. ಸೊ ಇದು 4 ಪ್ಲಸ್ ಇವೆರಡನ್ನು ಸೇರಿಸಿದ್ರೆ ಇದು ಒಂದು, ಇವೆರಡನ್ನು ಸೇರಿಸಿದ್ರೆ 1 +2 ಆಯಿತು. ಅದೇ ರೀತಿ ಇವೆರಡನ್ನು ಸೇರಿಸಿದ್ರೆ 1, ಇವೆರಡನ್ನು ಸೇರಿಸಿದ್ರೆ 1 ಮತ್ತೆ +2 ಆಯಿತು. ಇಲ್ಲಿ 8 ಆಯಿತು. ಮತ್ತೆ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಇನ್ನೂ ಇದರಲ್ಲಿ 9 ಒಂದು ಬರುತ್ತೆ. ಸೊ ದೇರ್ ಫೋರ್ ಇದು ಬೇಡ. ನೆಕ್ಸ್ಟ್ ಇದು 1, 2, 3, 4, 5 ಆಯಿತು. 5 ಆದಮೇಲೆ ದೊಡ್ಡದೊಂದಿದೆ, ಇದೊಂದು ತಗೊಂಡ್ರೆ 6 ಆಗುತ್ತೆ. ಸೊ ಇಲ್ಲಿ ಮತ್ತೆ ಇನ್ಯಾವುದೂ ಸಹ ರೆಕ್ಟ್ಯಾಂಗಲ್ಸು ಬರಲಿಕ್ಕೆ ಪಾಸಿಬಿಲಿಟಿ ಇಲ್ಲ. ಸೊ ದೇರ್ ಫೋರ್ ಇಟ್ ಗಿವ್ಸ್ 6. ನೆಕ್ಸ್ಟ್ ಒನ್ ನೋಡೋಣ. ಇದು 1, ಇಲ್ಲಿ 2 ಇದೆ. ಸೊ ನೆಕ್ಸ್ಟ್ ಇದು 3 ಇದೆ, ಇದು 4 ಆಯಿತು. ಇವೆರಡನ್ನು ಸೇರಿಸಿದ್ರೆ ಇಲ್ಲೊಂದು 5 ಬರುತ್ತೆ. ಸೊ ಇದು ಟೋಟಲಿ ಇದರೊಳಗಡೆ ಇರೋದು ಇದೊಂದು 6 ಆಗುತ್ತೆ. ಸೊ ಟೋಟಲಿ ದೊಡ್ಡದೊಂದು ಏನಿದೆಯಲ್ಲ ಇದು ದಿಸ್ ಬಿಕಮ್ಸ್ 7. ಅಲ್ಲಿಗೆ 7 ರೆಕ್ಟ್ಯಾಂಗಲ್ಸ್ ಇರ್ತಕ್ಕಂಥದ್ದು. ಸೊ ಆಪ್ಷನ್ ಡಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಆಪ್ಷನ್ ಡಿನ 7 ರೆಕ್ಟ್ಯಾಂಗಲ್ಸ್ ಅಂತ ನೋಡ್ಬೋದು. ನೆಕ್ಸ್ಟ್ ಕ್ವಶನ್ ಬಂದು (32 to 35). ಸೊ 32ರಿಂದ 35 ಪ್ರಶ್ನೆಗೆ ಇರ್ತಕ್ಕಂಥದ್ದು. ಸೊ ಇಲ್ಲಿ ದರ್ಪಣ ಮಿರರ್ಗೆ ತೋರಿಸಿರ್ತಕ್ಕಂಥದ್ದು. ಮಿರರ್ನ ಚಿತ್ರಗಳು ಯಾವುದು ಬರುತ್ತೆ ಸರಿಯಾಗಿ ಗುರುತು ಮಾಡಬೇಕು. ಸೊ ನೋಡ್ರಿ, ಇಲ್ಲಿ ಮಿರರನ್ನು ಕೊಟ್ಟಿದ್ದಾರೆ. ರೈಟ್ ಸೈಡ್ ಮಿರರ್ ಇರೋದ್ರಿಂದ ಸೊ ಯಾವಾಗಲೂ ಸಹ ಇಲ್ಲಿ ಉಲ್ಟಾ ಇದು ಬರ್ತಾ ಹೋಗ್ತಾನೆ. ಈ ಹಕ್ಕಿ ಲೆಫ್ಟ್ ಸೈಡ್ಗೆ ತಿರುಗಿರಬೇಕು, ಎಲ್ಲದರಲ್ಲೂ ಸಹ ಲೆಫ್ಟ್ ಸೈಡ್ಗೆ ತಿರುಗಿದೆ. ಸೊ ಒಂದೊಂದನೇ ನಾವು ಡಿಫಾಲ್ಟ್ ನೋಡ್ತಾ ಬಂದರೆ ಇಲ್ಲೊಂದು ಲೈನನ್ನು ಕೊಟ್ಟಿದ್ದಾರೆ, ಈ ಲೈನು ಇದರಲ್ಲಿ ಇಲ್ಲ. ಸೊ ದೇರ್ ಫೋರ್ ಈ ಡಯಾಗ್ರಾಮ್ ಬರೋದಿಲ್ಲ. ಇಲ್ಲಿ ಕೆಳಗಡೆ ಇಲ್ಲಿ ಕಾಲ್ ಹತ್ರ ಒಂದು ಟ್ರಯಾಂಗಲ್ ಶೇಪ್ ಬರೋಂಗೆ ಕೊಟ್ಟಿದ್ದಾರೆ, ಇದರಲ್ಲಿ ಇಲ್ಲ. ಸೊ ದೇರ್ ಫೋರ್ ಇದನ್ನು ಸಹ ನಾವು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿರೋ ಆರೋ ಮಾರ್ಕು ಡಯಾಗ್ರಾಮ್ ಅಲ್ಲಿ ಈ ತರ ಆರೋ ಮಾರ್ಕ್ ಕನ್ವರ್ಟ್ ಆಗಬೇಕು, ಬಟ್ ಇಲ್ಲಿ ಆರೋ ಮಾರ್ಕ್ ಈ ಕಡೆನೇ ಇದೆ. ಸೊ ಇದು ಸಹ ಬರೋದಿಲ್ಲ. ಸೊ ಆಪ್ಷನ್ ಅಲ್ಲಿ ಬಿ ಅಂತಕ್ಕಂಥದ್ದು ಒಂದು ಕರೆಕ್ಟ್. ಯಾವುದು ತಪ್ಪನ್ನ ಐಡೆಂಟಿಫೈ ಮಾಡಿದ್ರೆ ನಮಗೆ ಈಸಿಯಾಗಿ ಸರಿ ಅನ್ನೋದು ಸಿಕ್ಬಿಡ್ತಾರೆ. ಸೊ ದೇರ್ ಫೋರ್ ಆಪ್ಷನ್ ಬಿ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ.
ಸೊ ಇಲ್ಲಿ ಒಂದು ಶಿಪ್ಪನ್ನು ಕೊಟ್ಟಿದ್ದಾರೆ. ಸೊ ಈ ಶಿಪ್ಪನ್ನು ನೋಡಿದಾಗ ಇದು ಮಿರರ್ ಒಳಗಡೆ ಬಂದಾಗ ಏನಾಗ್ತದಪ್ಪ ಅಂತಂದರೆ ಈ ಶಿಪ್ನ ಒಂದು ಫ್ಲಾಗ್ ಇದೇ ಥರನೇ ಇರಬೇಕು ಮಿರರ್, ಯಾಕೆಂದರೆ ಅಪ್ಸೈಡ್ ಮೇಲ್ಗಡೆಯಿಂದ ಹಿಂಗೆ ಮಿರರ್ ರಿಫ್ಲೆಕ್ಷನ್ ಬರೋದ್ರಿಂದ ಇದು ಶಿಪ್ನ ಇದು ಕೆಳಗಡೆ ಬರ್ತದೆ, ಉಲ್ಟಾ ಆಗ್ತದೆ ಅಷ್ಟೇ. ಶಿಪ್ನ ಒಂದು ಇದು ಮಾತ್ರ ಆ ಕಡೆ ಹೋಗ್ತದೆ. ಸೊ ಈ ಥರ ಒಂದು ಫ್ಲಾಗ್ ಇರಬೇಕು. ಹಾಗಾಗಿ ಇಲ್ಲಿ ಫ್ಲಾಗ್ ಏನಾಗಿದೆಯಪ್ಪ ಅಂದರೆ ಒಂದರಲ್ಲಿ ಫ್ಲಾಗ್ ಉಲ್ಟಾ ಹಾಕ್ಬಿಟ್ಟಿದ್ದಾರೆ, ಹಾಗಾಗಿ ಇದು ಬರಲ್ಲ. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಈ ಒಂದು ಏನು ಸ್ಮೋಕ್ ಹೋಗ್ತಾ ಇದೆ ಹೊಗೆ, ಇದರ ಪಕ್ಕದಲ್ಲಿ ಒಂದು ಬಾಕ್ಸ್ ಇದೆ. ಸೊ ಇಲ್ಲೊಂದು ಬಾಕ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಬಾಕ್ಸ್ ಸಹ ಉಲ್ಟಾದಾಗ ಬಾಕ್ಸ್ ಇರಬೇಕು, ಆದರೆ ಇದರಲ್ಲಿ ಬಾಕ್ಸ್ ಇಲ್ಲ, ಹಾಗಾಗಿ ಇದನ್ನ ಕೈ ಬಿಡಬೇಕು. ಸೊ ನೆಕ್ಸ್ಟ್ ಇಲ್ಲಿ ಆಕ್ಚುಲಿ ಇದು ಸ್ಮೋಕ್ ಈ ತರ ಹೋಗ್ತಾ ಇದೆ ಅಂತಂದ್ರೆ, ಸೊ ನಾವು ಉಲ್ಟಾ ನೋಡಿದಾಗ ಏನಾಗ್ತದಪ್ಪ ಅಂದ್ರೆ ಸ್ಮೋಕ್ ಈ ತರ ಬರಬೇಕು, ಈ ಡೈರೆಕ್ಷನ್ ಅಲ್ಲಿ ಬರಬೇಕು. ಬಟ್ ಇದರಲ್ಲಿ ಈ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ, ಹಾಗಾಗಿ ಇದು ಸಹ ಬರೋದಿಲ್ಲ. ಹಾಗಾಗಿ ಡಿ ಅಂತಕ್ಕಂತಹ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. ಸೊ ಇದರಲ್ಲೆಲ್ಲ ತಪ್ಪುಗಳನ್ನೇ ಫಸ್ಟ್ ಕಂಡುಹಿಡ್ಕೊಂಡ್ರೆ ನಮ್ಗೆ ಈಸಿಯಾಗಿ ಸಿಗ್ತದೆ ಅಷ್ಟೇ. ಎಸ್, ನೆಕ್ಸ್ಟ್ ದಿಸ್ ಒನ್. ಸೊ ಇದು ಸಹ ಅಪ್ರೈಟ್ ಬರಬೇಕು, ಈ ತರ ಅಪ್ರೈಟ್ ಇರ್ತಕ್ಕಂಥದ್ದು. ಟಿ ಅನ್ನೋದು ಈ ತರ ಉಲ್ಟಾ ಆಗಬೇಕು. ಆಕ್ಚುಲಿ ಇಲ್ಲಿ ಟಿ ಅಂತಕ್ಕಂಥದ್ದು ಏನಾಗಬೇಕು, ಇದು ಮಿರರ್ ಕಡೆಗೆ ಬರ್ತದೆ. ಸೊ ಟಿ ಉಲ್ಟಾ ಆಗಬೇಕು. ಟಿ ಉಲ್ಟಾ ಆಗೋದು ಇವು ಮೂರಲ್ಲೂ ಸಹ ಇದೆ, ದಟ್ಸ್ ಓಕೆ. 9 ಉಲ್ಟಾ ಆಗಿದೆ, ಸಾರಿ 6 ಉಲ್ಟಾ ಆಗಿದೆ, ಓಕೆ. ಎನ್ ಉಲ್ಟಾ ಆಗಿದೆ, ಓಕೆ. ಇಲ್ಲಿ ಈ ಸ್ಮಾಲ್ ಲೆಟರ್ ಇದೆ, ಇಲ್ಲಿ ಈ ಕ್ಯಾಪಿಟಲ್ ಲೆಟರ್ ಇದೆ, ಇದು ಬರಲ್ಲ. ಹಾಗಾದ್ರೆ ಇದು ಬರಲ್ಲ, ಇದು ಯಾಕೆಂದ್ರೆ ಅಲ್ಲಿ ಎಸ್ ಇಲ್ಲಿ ಕೊಟ್ಬಿಟ್ಟಿದ್ದಾರೆ, ಈಗ ಇವೆರಡು ಹೊರಟೋಯ್ತು. ಇನ್ನು ಉಳಿದಿರೋದು ಯಾವ್ದಪ್ಪ, ಇವೆರಡರಲ್ಲೂ ಡಿಫ್ರೆನ್ಸ್ ಇರ್ತಕ್ಕಂಥದ್ದು ಅಂದ್ರೆ ಈ ಎನ್ ಅಂತಕ್ಕಂಥದ್ದು ಇವೆರಡರಲ್ಲೂ ಸಹ ಡಿಫ್ರೆನ್ಸ್ ಇದೆ. ಎನ್ ಈ ಕಡೆ ತಿರುಗಿದೆ, ಇದರಲ್ಲಿ ಈ ಕಡೆ ತಿರುಗಿದೆ, ಹಾಗಾಗಿ ಸ್ಟ್ರೈಟ್ ಲೈನ್ದು ಎನ್ ಇಲ್ಲಿದೆ. ಸೊ ಹಾಗಾಗಿ ಇದೇ ರೈಟ್ ಸೈಡ್, ಈ ಸೈಡಲ್ಲೇ ಸ್ಟ್ರೈಟ್ ಲೈನ್ ಇರಬೇಕು, ಹಾಗಾಗಿ ಹಿಂಗೆ ಎನ್ ಬರಬೇಕು ಹೊರತು ಈ ತರ ಉಲ್ಟಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಮಿರರ್ ಅಪ್ರೈಟ್ ಆಗಿರೋದ್ರಿಂದ. ಸೊ ದೇರ್ಫೋರ್ ಇದು ಸಹ ಬರಲ್ಲ. ಆಪ್ಷನ್ ಡಿ ಅಂತಕ್ಕಂಥದ್ದನ್ನು ನಾವು ಕರೆಕ್ಟ್ ಆನ್ಸರ್ ಅಂತ ಹೇಳಿ ತಗೊಳ್ಳಿಕ್ಕೆ ಬರ್ತದೆ. ಉಳಿದಿದ್ದೆಲ್ಲ ಕರೆಕ್ಟ್ ಇದೆ. ಸೊ ಎನ್ ಒಂದು ಮಾತ್ರ ಇವೆರಡರಲ್ಲಿ ಬಿ ಮತ್ತೆ ಸಿ ಡಿ ನಲ್ಲಿ ಡಿಫ್ರೆನ್ಸ್ ಇರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಇಲ್ಲಿ ಪಿ ಅಂತಕ್ಕಂಥದ್ದು ಫಸ್ಟ್ ಲೆಟರು ಪಿ ಹಿಂಗೆ ಬರ್ಬೇಕು ನಮಗೆ ಉಲ್ಟಾ ಇಲ್ಲಿ. ಸೊ ಅದಾದ್ಮೇಲೆ ಏನಾಗ್ತದಪ್ಪ ಅಂತ 3 ಅಂತಕ್ಕಂಥದ್ದು ಈ ಥರ ಉಲ್ಟಾ ಬರ್ತದೆ. ಸೊ ಹಾಗಾಗಿ ಇಲ್ಲಿ ಪಿ ಎಲ್ಲದರಲ್ಲೂ ಸಹ ಇದೆ, ಎ ಇದರಲ್ಲಿರೋದ್ರಿಂದ ಇದು ಬರಲ್ಲ, ಉಲ್ಟಾ ಆಗೋಗ್ಬಿಟ್ಟಿದೆ. ಸೊ ನೆಕ್ಸ್ಟ್ ಲೆಟರ್ಸನ್ನು ಕನ್ಸಿಡರ್ ಮಾಡಿದ್ರೆ ನಮಗೆ ಇದೊಂದು ಇಲ್ಲಿ ಕ್ಯೂ ಆದಮೇಲೆ 3 ಇದೆ, ಆಮೇಲೆ ಕ್ಯಾಪಿಟಲ್ ಎ ಇದೆ, 9 ಇದ್ದಿದ್ದು ಉಲ್ಟಾ ಆಗ್ತದೆ, ಓಕೆ. ಕೆ ಸ್ಮಾಲ್ ಲೆಟರ್ ಇದೆ, ಎಲ್ ಕ್ಯಾಪಿಟಲ್ ಲೆಟರ್ ಇದೆ, ಓಕೆ. ಇಲ್ಲಿ ನೋಡ್ರಿ, ಎಲ್ ಅಂತಕ್ಕಂಥದ್ದು ಹೀಗಿದ್ದು ಎಲ್ ಏನಾಗಬೇಕು ಅಂದ್ರೆ ಈ ತರ ಚೇಂಜ್ ಆಗ್ಬೇಕು ಎಲ್. ಬಟ್ ಇಲ್ಲೇನಾಗಿದೆಯಪ್ಪ ಅಂದ್ರೆ ಎಲ್ ಇದರಲ್ಲೂ ಓಕೆ, ಇದರಲ್ಲೂ ಓಕೆ, ಯಾವುದರಲ್ಲಿ ಇದರಲ್ಲಿ ಓಕೆ, ಇವೆರಡರಲ್ಲೂ ಓಕೆ ಆಗಿದೆ. ಬಟ್ ಇಲ್ಲಿ ಎಲ್ ಅನ್ನ 7 ಮಾಡಿಬಿಟ್ಟಿದ್ದಾರೆ, ಈ ತರ ಅದು ಅಪ್ರೈಟ್ ಆಗಿಲ್ಲ. ಸೊ ದೇರ್ಫೋರ್ ಇದನ್ನ ಬಿಟ್ಬಿಡ್ಬೇಕು. ಈಗ ಇವೆರಡರಲ್ಲೇ ಚೆಕ್ ಮಾಡಬೇಕು. Q3 ಇದೆ, ಇಲ್ಲಿ ನೋಡ್ರಿ, ಇಲ್ಲಿ P3A ಆದ್ಮೇಲೆ ಇಲ್ಲಿ ಎ ಕ್ಯಾಪಿಟಲ್ ಲೆಟರ್ ಇದೆ, ಇಲ್ಲಿ ನೋಡ್ರಿ ಎ ಸ್ಮಾಲ್ ಲೆಟರ್ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇದು ಸಹ ಬರೋದಿಲ್ಲ. ಆಪ್ಷನ್ ಎ ಅಂತಕ್ಕಂಥದ್ದು ಮಾತ್ರ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ 36 to 38. ಸೊ ಇಲ್ಲಿ ಇದರ ಮೇಲೆ ಒಂದರ ಮೇಲೆ ಇನ್ನೊಂದನ್ನ ಪ್ಲೇಸ್ ಮಾಡಿದಾಗ ಟ್ರಾನ್ಸ್ಪರೆಂಟ್ ಇರ್ತದೆ. ಇದು ಯಾವ ರೀತಿ ಕಾಣುತ್ತೆ ಅಂತ ಹೇಳಿದ್ದಾರೆ. ಸೊ ಇದನ್ನ ಇದ್ರ ಮೇಲೆ ಪ್ಲೇಸ್ ಮಾಡಿದ್ರೆ ಏನ್ ಬರ್ತದೆ ನೋಡ್ರಿ. ಸೊ ಇದ್ರ ಮೇಲೆ ಪ್ಲೇಸ್ ಮಾಡಿದ್ವಿ ಅಂತಂದ್ರೆ ಈ ತರ ಡಯಾಗ್ರಾಮ್ನ ಇದ್ರ ಮೇಲೆ ಪ್ಲೇಸ್ ಮಾಡಬೇಕು. ಅಂಡ್ ಆಲ್ಸೋ ಇದರ ಪಕ್ಕದಲ್ಲಿ ಇಲ್ಲಿ ತನಕ ಒಂದು ಲೈನ್ ಬರ್ತದೆ ಇದರಲ್ಲಿ. ಸೊ ಇದರ ಕೆಳಗಡೆ ಇಲ್ಲಿ ಪಕ್ಕದಲ್ಲಿ ಲೈನ್ ಬರ್ತದೆ. ಈ ತರ ನಮಗೆ ಡಯಾಗ್ರಾಮ್ ಸಿಗಬೇಕು. ಆಕ್ಚುಲಿ ಫಸ್ಟ್ ಒನ್ ಅಲ್ಲಿ ಇದೇ ತರ ಡಯಾಗ್ರಾಮ್ ಕಾಣಿಸ್ತಾ ಇದೆ. ಸೊ ಸೆಕೆಂಡ್ ಒನ್ ಅಲ್ಲಿ ಏನ್ ರಾಂಗ್ ಇದೆ ನೋಡ್ರಿ. ಸೆಕೆಂಡ್ ಒನ್ ಅಲ್ಲಿ ಇರ್ತಕ್ಕಂತಹ ಒಂದು ಡಯಾಗ್ರಾಮ್ ಯಾಕೆ ರಾಂಗ್ ಆಗಿದೆ ಅಂತ, ಇದಕ್ಕೂ ಡಿಫ್ರೆನ್ಸ್ ಅನ್ನ ನಾವಿಲ್ಲಿ ಐಡೆಂಟಿಫೈ ಮಾಡಬೇಕು. ಸೊ ಇಲ್ಲಿ ಸೆಕೆಂಡ್ ಒನ್ ಅಲ್ಲಿ, ಇಲ್ಲಿ ಫಸ್ಟ್ ಒನ್ ಅಲ್ಲಿ ಏನಾಗಿದೆಯಪ್ಪ ಅಂದ್ರೆ ಇಲ್ಲಿ ಗ್ಯಾಪ್ ಆಗ್ಬಿಟ್ಟಿದೆ, ಗ್ಯಾಪ್ ಆಗಂಗಿಲ್ಲ, ಹಾಗಾಗಿ ಫಸ್ಟ್ ಡಯಾಗ್ರಾಮ್ ಬರಲ್ಲ. ಸೊ ಇಲ್ಲಿ ಸೆಕೆಂಡ್ ಒನ್ ಅನ್ನು ನೋಡಿದಾಗ ಸೆಕೆಂಡ್ ಒನ್ ಆಸ್ ಇಟ್ ಈಸ್ ಇಲ್ಲಿ ಏನಿದೆಯೋ ಚಿತ್ರದ ತರಾನೇ ಇದೆ. ಸೊ ಇದು ಥರ್ಡ್ ಒನ್ಗೆ ಬಂದಾಗ ಥರ್ಡ್ ಒನ್ ಅಲ್ಲಿ ಇಲ್ಲಿ ಇರ್ತಕ್ಕಂಥದ್ದು ಒಂದು ಲೆಗ್ ಇಲ್ವೇ ಇಲ್ಲ ಇದು. ಸೊ ಹಾಗಾಗಿ ಇದು ಬರಲ್ಲ. ಸೊ ಇಲ್ಲಿ ಫೋರ್ತ್ ಒನ್ಗೆ ಬಂದಾಗ ಇಲ್ಲಿ ರೈಟ್ ಸೈಡಿಗೆ ಬಂದು ಲೆಗ್ ಇದೆ. ಸೊ ಇಲ್ಲಿ ಇಲ್ಲ ಅದು. ಸೊ ಹಾಗಾಗಿ ಇದು ಬರಲ್ಲ. ಆಪ್ಷನ್ ಬಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿದೆ.
ನೆಕ್ಸ್ಟ್ ಕ್ವಶನ್ ಬಂದು, ಸೊ ಈಗ ಇದನ್ನು ನಾವು ಇದರ ಮೇಲ್ಗಡೆ ಪ್ಲೇಸ್ ಮಾಡಬೇಕು. ಸೊ ಇದ್ರ ಮೇಲ್ಗಡೆ ಪ್ಲೇಸ್ ಮಾಡಿದ್ರೆ ಸೊ ಮಿಡ್ಲ್ಗೆ ಇದು ಈ ಲೈನ್ ಕುತ್ಕೊತದೆ. ಅಗೈನ್ ಇದನ್ನು ನಾವು ಈ ಥರ ಬರೆದಾಗ ಇಲ್ಲಿ ರೆಕ್ಟ್ಯಾಂಗಲ್ಲು ಹೊರಗಡೆ ಬರ್ತದೆ, ಇಲ್ಲೊಂದು ರೆಕ್ಟ್ಯಾಂಗಲ್ ಹೊರಗಡೆ ಬರ್ತದೆ. ಸೊ ಜೊತೆಗೆ ಈ ಲೈನ್ ಮೇಲೆ ಇದು ಈ ಥರ ಲೈನ್ ಬರುತ್ತೆ. ಸೊ ಅಂಡ್ ಅಗೈನ್ ಇಲ್ಲೊಂದು ಮಿಡ್ಲಲ್ಲಿ ಒಂದು ಲೈನ್ ಇದೆ. ಸೊ ಈ ಥರ ಡಯಾಗ್ರಾಮ್ ಬರಬೇಕು. ಸೊ ಆದರೆ ಇಲ್ಲಿ ಯಾವುದರಲ್ಲಿ ಆ ಥರ ಡಯಾಗ್ರಾಮ್ ಇಲ್ಲ ಅಂತಕ್ಕಂಥದ್ದು ನೋಡೋಣ. ಇಲ್ಲೊಂದು ಎಕ್ಸ್ಟ್ರಾ ಲೈನ್ ಕೊಟ್ಬಿಟ್ಟಿದ್ದಾರೆ, ಈ ಲೈನ್ ಇದರಲ್ಲಿ ಇಲ್ಲ. ಸೊ ದೇರ್ಫೋರ್ ಇದು ಬರಲ್ಲ. ಸೊ ಸೆಕೆಂಡ್ ಒನ್ನನ್ನು ನೋಡಿದ್ರೆ ಸೆಕೆಂಡ್ ಒನ್ ಏನಿದೆ ಡಿಫ್ರೆನ್ಸು, ಇಲ್ಲೊಂದು ಎಕ್ಸ್ಟ್ರಾ ಲೈನ್ ಕೊಟ್ಬಿಟ್ಟಿದ್ದಾರೆ, ಅದರಲ್ಲಿ ಇಲ್ಲ. ಸೊ ಇದು ಸಹ ಬರೋದಿಲ್ಲ. ಸೊ ಥರ್ಡ್ ಒನ್ನನ್ನು ನಾವು ಕನ್ಸಿಡರ್ ಮಾಡೋಣ. ಸೊ ಫೋರ್ತ್ ಒನ್ನಲ್ಲಿ ಇದ್ರೊಳಗಡೆ ಒಂದು ಬಾಕ್ಸ್ ಕೊಟ್ಬಿಟ್ಟಿದ್ದಾರೆ, ಇದ್ರೊಳಗಡೆ ಬಾಕ್ಸು ಇಲ್ಲಿ ಎಕ್ಸ್ಟ್ರಾ ಬಾಕ್ಸ್ ಬರೋದಿಲ್ಲ. ಸೊ ಜಸ್ಟ್ ಒಂದೇ ಇದು ಬರ್ತದೆ. ಇಲ್ಲಿ ಇದು ಲೈನ್ ಏನಾಗಿದೆಯಪ್ಪ ಅಂದರೆ ಇದಕ್ಕೂ ಡಿಫ್ರೆನ್ಸ್ ಆಗಿದೆ. ಸೊ ಥರ್ಡ್ ಒನ್ನನ್ನು ಇದಕ್ಕೆ ಕಂಪೇರ್ ಮಾಡಿ ಚೆಕ್ ಮಾಡಿರಿ. ಥರ್ಡ್ ಒನ್ ಇದಕ್ಕೆ ಸೂಟಬಲ್ ಆಗಿರ್ತಕ್ಕಂಥ ಡಯಾಗ್ರಾಮ್ ಆಗಿದೆ. ಎಲ್ಲದೂ ಸಹ ಥರ್ಡ್ ಒನ್ನಲ್ಲಿ ಕರೆಕ್ಟ್ ಇದೆ. ಸೊ ಹಾಗಾಗಿ ಆಪ್ಷನ್ ಸಿ, ಐ ಥಿಂಕ್ ಒಂದು ನಿಮಿಷ, ಆಪ್ಷನ್ ಸಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರು ಆಗಿದೆ. ಸೊ ದೇರ್ಫೋರ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬಂದು 38th ಕ್ವಶನ್. 38th ಕ್ವಶನ್ನಲ್ಲಿ ನಾವು ಇಲ್ಲಿ 3 ಡಯಾಗ್ರಾಮ್ ಇದೆ, ಮೂರನ್ನೂ ಸಹ ಇದ್ರ ಮೇಲೆ ನಾವು ಪ್ಲೇಸ್ ಮಾಡ್ಕೋಬೇಕು. ಸೊ ಮೂರನ್ನು ಪ್ಲೇಸ್ ಮಾಡಿದಾಗ ಇದ್ರ ಮೇಲೆ ಇಲ್ಲಿ ಬರ್ತದೆ. ಸೊ ಇಲ್ಲಿ ಒಂದು ಲೈನ್ ಬರ್ತದೆ. ಸೊ ಅಂಡ್ ಅಗೈನ್ ಇದನ್ನು ಪ್ಲೇಸ್ ಮಾಡಿದಾಗ ಮಿಡ್ಲಲ್ಲಿ ಒಂದು ಕಂಪ್ಲೀಟ್ ಲೈನ್ ಇಲ್ಲಿ ತನಕ ಬರ್ತದೆ. ಅಂಡ್ ಅಗೈನ್ ಇಲ್ಲೊಂದು ಲೈನ್ ಬರ್ತದೆ. ಸೊ ಈ ಥರ ಡಯಾಗ್ರಾಮು ನಮಗೆ ಬೇಕಾಗಿರ್ತಕ್ಕಂಥದ್ದು. ಸೊ ಇದನ್ನು ನಾವು ಇಲ್ಲಿ ನೋಡಿದಾಗ ಸೊ ಇಲ್ಲಿ ಸೆಕೆಂಡ್ ಒನ್ನಲ್ಲಿ ನಮಗೆ ಡಯಾಗ್ರಾಮನ್ನು ನಾವು ಕಂಪೇರ್ ಮಾಡಿದಾಗ ಕಂಪ್ಯಾರಿಸನ್ ನೋಡೋಣ. ಸೊ ಇಲ್ಲಿ ಫಸ್ಟ್ ಡಯಾಗ್ರಾಮಲ್ಲಿ ಇದು ಆ್ಯಸ್ ಇಟ್ ಈಸ್ ಏನಿದೆಯೋ ಹೆಚ್ಚು ಕಡಿಮೆ ಎಲ್ಲವೂ ಸಹ ಅದೇ ಥರ ಕಾಣಿಸ್ತಾ ಇದ್ದಾವೆ. ಸೊ ಸೆಕೆಂಡ್ ಡಯಾಗ್ರಾಮಲ್ಲಿ ಏನು ಮಿಸ್ ಆಗಿದೆ ಅಂತಂದರೆ ಒಂದು, ಸೊ ಇಲ್ಲಿ ಸೆಕೆಂಡ್ ಡಯಾಗ್ರಾಮಲ್ಲಿ ಇರ್ತಕ್ಕಂಥದ್ದು, ಸೊ ಸೆಕೆಂಡು ಥರ್ಡು ಫೋರ್ತಲ್ಲಿ ನೋಡ್ರಿ ರಾಂಗನ್ನು ನೋಡಿದಾಗ ಇಲ್ಲಿ ಇದೊಂದು ಲೈನು ಬಿಟ್ಟೋಗ್ಬಿಟ್ಟಿದೆ. ಸೊ ಇದರಲ್ಲಿ ಎಕ್ಸ್ಟ್ರಾ ಲೈನ್ ಬಂದಿದೆ ಇಲ್ಲೊಂದು. ಸೊ ಇದರಲ್ಲಿ ಇಲ್ಲಿ ಒಂದು ಎಕ್ಸ್ಟ್ರಾ ಲೈನ್ ಬಂದಿದೆ. ದೇರ್ಫೋರ್ ಆಪ್ಷನ್ ಎ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥದ್ದಾಗಿದೆ. ನೆಕ್ಸ್ಟ್ 39 ಕ್ವಶನ್, 39 to 40 ಇಲ್ಲೊಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಆ ಇನ್ಸ್ಟ್ರಕ್ಷನ್ಸನ್ನು ನಾವು ಫಾಲೋ ಮಾಡಿ ನಾವು ಆನ್ಸರನ್ನು ಹುಡುಕಬೇಕು. ಸೊ ಇಲ್ಲಿ ಎ ಪ್ಲಸ್ ಬಿ ಅಂದರೆ ಎ ಯು ಬಿನ ತಂದೆ. ಎ ಪ್ಲಸ್ ಇವೆರಡರ ನಡುವೆ ಪ್ಲಸ್ ಕೊಟ್ಟಿದ್ರೆ ಇಲ್ಲಿ ಎ ಯು ಬಿನ ತಂದೆ, ಎ ತಂದೆ ಆಗ್ತಾನೆ, ಬಿ ಮಗ ಅಥವಾ ಮಗಳು ಆಗ್ಬೋದು. ಈ ಥರ ಆಪ್ಷನ್ ಇದೆ. ಎ ಇಂಟು ಬಿ ಅಂದರೆ ಇವರಿಬ್ಬರು ಸಹ ಅಣ್ಣ ತಮ್ಮ ಸಹೋದರರು ಅಂತ ಕೊಟ್ಟಿದ್ದಾರೆ. ಎ ಯು ಬಿನ ಮಗಳು ಈ ಥರ ಇದ್ದರೆ, ಎ ಯು ಇವಳು ಮಗಳು, ಬಿ ತಂದೆ ಆಗ್ಬೋದು ಅಥವಾ ತಾಯಿ ಆಗ್ಬೋದು. ಈ ಥರ ಒಂದು ರಿಲೇಷನ್ಶಿಪ್ ಇದೆ. ಇದನ್ನು ಇಲ್ಲಿಗೆ ಹೋಲಿಕೆ ಮಾಡಬೇಕು. ಫಸ್ಟ್ ನೋಡೋಣ, ಪಿ ಇಂಟು ಆರ್ ಕೊಟ್ಟಿದ್ದಾರೆ. ಇಂಟು ಅಂತಂದರೆ ಪಿ ಮತ್ತು ಆರ್ ಇವರಿಬ್ಬರು ಸಹ ಬ್ರದರ್ಸ್ ಅಂತ ಅರ್ಥ. ಪಿ ಮತ್ತು ಆರ್ ಅಣ್ಣ ತಮ್ಮ. ಆ್ಯಂಡ್ ಆರ್ ಮತ್ತು ಕ್ಯೂನ ನಡುವೆ ರಿಲೇಷನ್ ಕೊಟ್ಟಿದ್ದಾರೆ, ಈಕ್ವಲ್ಸ್ ಕೊಟ್ಟಿದ್ದಾರೆ. ಹಾಗಾದರೆ ಆರ್ ಅಂತಕ್ಕಂಥವ್ರು ಆರ್ ಯು ಬಿನ ಕ್ಯೂನ ಮಗಳು ಆಗಬೇಕಾಗ್ತದೆ. ಸೊ ಆರ್ ಕ್ಯೂನ ಮಗಳು ಅಂತಂದರೆ ಕ್ಯೂನ ಮಗಳು ಆರ್, ಹೌದಾ? ಆರ್ ಅಂತಕ್ಕಂಥವ್ರು ಕ್ಯೂನ ಮಗಳು ಆಗ್ತಾರೆ. ಸೊ ಓಕೆ, ಇಲ್ಲಿ ಆಕ್ಚುಲಿ ಅವ್ರು ಕೊಟ್ಟಿರೋ ರಿಲೇಷನ್ಶಿಪ್ ಪ್ರಕಾರ ಎ ಯು ಬಿನ ಸಹೋದರ, ಇಲ್ಲಿ ಪಿ ಯು ಆರ್ನ ಸಹೋದರ ಅಂದರೆ ಇವಳು ಮಗಳು ಅಂತ ಅಂದಾದ್ಮೇಲೆ ಇವನು ತಮ್ಮ ಆಗ್ತಾನೆ ಅಥವಾ ಅಣ್ಣ ಆಗ್ತಾನೆ. ಇವರಿಬ್ಬರು ಸಹ ಇವಳು ಅಕ್ಕ ತಮ್ಮ ಆಗಿದ್ದಾರೆ. ಸೊ ಹಾಗಾದರೆ ಅವ್ರು ಕೇಳಿರ್ತಕ್ಕಂಥದ್ದು ಪಿ ಯು ಕ್ಯೂನ ಚಿಕ್ಕಪ್ಪ ಅಂತ ಕೇಳಿದರೆ ತಪ್ಪು. ಪಿ ಯು ಕ್ಯೂನ ತಂದೆ ಅಂತ ಹೇಳಿದರೆ ತಪ್ಪು. ಕ್ಯೂ ಇಲ್ಲಿ ತಂದೆ ಆಗಿರೋದು. ಹಾಗಾದರೆ ಕ್ಯೂಗೆ ಇವರಿಬ್ಬರು ಸಹ ಮಕ್ಕಳೇನೆ. ಹಾಗಾಗಿ ಪಿ ಯು ಕ್ಯೂನ ಸಹೋದರ ಅದು ತಪ್ಪು. ಪಿ ಯು ಕ್ಯೂನ ಮಗ, ಪಿ ಯು ಕ್ಯೂನ ಮಗ ಆಗ್ತಾನೆ. ಅಪ್ಪ ಇವರು ಕ್ಯೂನೇ ಆಗಿರೋದ್ರಿಂದ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿದೆ. ನೆಕ್ಸ್ಟ್ ಇದನ್ನೇ ಕಂಪೇರ್ ಮಾಡಿಕೊಂಡು ಮತ್ತೊಂದು ಕ್ವಶನ್ ಅನ್ನ ಕೊಟ್ಟಿದ್ದಾರೆ, ನೋಡೋಣ ಆ ಕ್ವಶನ್ ಅನ್ನ. ಇಲ್ಲಿ ಎಕ್ಸ್ ಪ್ಲಸ್ ವೈ ಅಂತಂದ್ರೆ ಪ್ಲಸ್ ಇದ್ರೆ ಏನರ್ಥ, ಎ ಯು ಬಿನ ತಂದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನಾವು ಎಕ್ಸ್ನು ವೈನ
ತಂದೆ ಆಗ್ತದೆ. ಎಕ್ಸ್ ವೈನ ತಂದೆ ಅಂದರೆ ವೈ ಇಲ್ಲಿ ಎಕ್ಸ್ ತಂದೆ ಆಗಿರ್ತಾರೆ. ಇಲ್ಲಿ ವೈ ಮಗ ಅಥವಾ ಮಗಳು ಯಾವ್ದು ಬೇಕಾದ್ರೂ ಆಗ್ಬೋದು, ಮಗ ಅಥವಾ ಮಗಳು ಆಗ್ಬೋದು. ಸೊ ಇಲ್ಲಿ ವೈ ಈಕ್ವಲ್ಸ್ ಝಡ್ ಕೊಟ್ಟಿದ್ದಾರೆ. ಸೊ ಈಕ್ವಲ್ಸ್ ಏನು ತೋರಿಸ್ತದೆ ನಮಗೆ ಅಂತಂದರೆ, ಸೊ ಈಕ್ವಲ್ಸ್ ಅಂತ ಬಂದಾಗ ಎ ಯು ಬಿ ನ ಮಗಳು, ಎ ಯು ಬಿ ನ ಮಗಳು, ಫಸ್ಟ್ ಒನ್ ಯಾರು ಇರ್ತಾರೋ ಅವಳು ಮಗಳಾಗ್ತಾಳೆ, ಬಿ ಅಂತಕ್ಕಂಥದ್ದು ಪೇರೆಂಟ್ ಆಗ್ತಾರೆ. ಹಾಗಾದರೆ ಇಲ್ಲಿ ವೈ ಝಡ್ ಕೊಟ್ಟಿರೋದ್ರಿಂದಾಗ ವೈ ಅಂತಕ್ಕಂಥವಳು ಮಗಳು, ಝಡ್ ಅಂತಕ್ಕಂಥದ್ದು ಏನಿದೆಯಲ್ಲ ಪೇರೆಂಟ್, ಝಡ್ ಅಂತಕ್ಕಂಥದ್ದು ಏನಾಗ್ತದೆ ಇಲ್ಲಿ ಎಕ್ಸ್ ತಂದೆ ಆದಮೇಲೆ ಝಡ್ಗೆ ವೈ ಮಗಳು ಅಂತ ಅಂದಮೇಲೆ ಇವಳು ತಾಯಿ ಆಗಬೇಕು. ಅಂದರೆ ಇವರಿಬ್ಬರು ತಂದೆ ತಾಯಿ ಝಡ್ ಎಕ್ಸ್ ತಂದೆ ತಾಯಿಗೆ ಇವಳು ಮಗಳಾಗಿದ್ದಾಳೆ. ಹಾಗಾದರೆ ಇಲ್ಲಿ ರಿಲೇಷನ್ ನೋಡ್ರಿ, ತಪ್ಪಾದ ಹೇಳಿಕೆ ಅಂತ ಕೇಳಿದ್ದಾರೆ, ತಪ್ಪಾದ ಹೇಳಿಕೆ ಹುಡುಕ್ಬೇಕು. ಎಕ್ಸ್ ಯು ವೈನ ತಂದೆ, ಎಕ್ಸು ವೈನ ತಂದೆ, ಓಕೆ ಇದು ಸರಿ ಇದೆ. ವೈ ಯು ಝಡ್ನ ಮಗಳು, ವೈ ಯು ಝಡ್ನ ಮಗಳು, ಅದು ಓಕೆ ಇದೆ, ಸರಿ ಇದೆ. ಎಕ್ಸ್ ಯು ವೈನ ಸಹೋದರಿ, ಎಕ್ಸು ವೈನ ಸಹೋದರಿ ಅಲ್ಲ, ತಂದೆ, ಇದು ತಪ್ಪು. ಝಡ್ ಯು ಎಕ್ಸ್ನ ಹೆಂಡತಿ, ಇವರಿಬ್ರು ಗಂಡ ಹೆಂಡತಿ ಆಗ್ತಾರೆ, ಓಕೆ. ಸೊ ಅಲ್ಲಿಗೆ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ, ತಪ್ಪಾದಂತಹ ಹೇಳಿಕೆ ಆಗಿದೆ. ಆಪ್ಷನ್ ಸಿ ನ ಇಲ್ಲಿ ಮಾರ್ಕ್ ಮಾಡಬೇಕು. ಸೊ ನೆಕ್ಸ್ಟ್ ಕ್ವಶನ್ ಬಂದು 41ನೇ ಪ್ರಶ್ನೆಯನ್ನ ನೋಡೋಣ. ಎ ಬಿ ಆರ್ ಬ್ರದರ್ಸ್, ಸಿ ಡಿ ಆರ್ ಸಿಸ್ಟರ್ಸ್, ಸನ್ ಆಫ್ ಎ ಈಸ್ ಬ್ರದರ್ ಆಫ್ ಡಿ ಅಂತ ಕೊಟ್ಟಿದ್ದಾರೆ. ನೋಡ್ರಿ ಈ ಸಂಬಂಧವನ್ನು ಬರ್ಕೊಳ್ಳೋಣ. ಎ ಬಿ ಇಬ್ರು ಸಹ ಬ್ರದರ್ಸು, ಎ ಅಂಡ್ ಬಿ ಇವರಿಬ್ರು ಸಹ ಅಣ್ಣ ತಮ್ಮ. ಸಿ ಅಂಡ್ ಡಿ ಆರ್ ಸಿಸ್ಟರ್ಸ್, ಸಿ ಮತ್ತೆ ಡಿ ಇವರಿಬ್ರು ಸಹ ಸಿಸ್ಟರ್ಸ್ ಇವರು. ಸನ್ ಆಫ್ ಎ ಈಸ್ ಬ್ರದರ್ ಆಫ್ ಡಿ, ಸನ್ ಆಫ್ ಎ ಅಂದರೆ ಈ ಎಗೆ ಒಬ್ಬ ಯಾರೋ ಸನ್ ಇದ್ದಾನೆ, ಇವನು ಡಿಗೆ ಬ್ರದರ್, ಡಿ ಅಂದರೆ ಇವನಿಗೆ ಬ್ರದರ್. ಅಂದರೆ ಇವರಿಬ್ರು ಅಕ್ಕ ತಂಗಿ ಅಂತ ಆದಮೇಲೆ ಇವಳು ಮಗಳು, ಇವನು ಈ ಮಗ. ಹಾಗಾದರೆ ಸಿ ಏನಾಗ್ತಾಳೆ, ಇವಳು ಸಹ ಮಗಳಾಗ್ತಾಳೆ. ಈ ಎಗೆ 3 ಜನ ಮಕ್ಕಳು, ಈ ಮಗ, ಡಿ ಮಗಳು, ಸಹೋದರಿ ಅಂದಮೇಲೆ ಸಿ ಕೂಡ ಮಗಳಾಗ್ತಾಳೆ. ಈಗ ಇವರಿಬ್ರು ಅಣ್ಣ ತಮ್ಮ ಅಂದಮೇಲೆ ಇವನು ಅಣ್ಣ ಇರ್ಬೋದು, ಇಲ್ಲಿ ತಮ್ಮ ಇರ್ಬೋದು. ಈಗ ಯಾವುದಕ್ಕೆ ರಿಲೇಷನ್ ಕೇಳಿದಾರಪ್ಪ ಅಂದರೆ ಸಿ ಯೊಂದಿಗೆ ಬಿ ನ ಸಂಬಂಧ, ರಿಲೇಷನ್ಶಿಪ್ ವಿತ್ ಬಿ ಸಿ. ಬಿ ಮತ್ತು ಸಿಗೆ ರಿಲೇಷನ್ಶಿಪ್ ಏನು, ಬಿ ಮತ್ತು ಸಿಗೆ ಇರ್ತಕ್ಕಂತಹ ರಿಲೇಷನ್ಶಿಪ್ ಏನಪ್ಪ ಅಂತಂದರೆ, ಈ 3 ಜನಕ್ಕೂ ಬಿ ಅಂತಕ್ಕಂಥವನು ಚಿಕ್ಕಪ್ಪ, ಅಂಕಲ್ ಆಗ್ತಾರೆ. ಹಾಗಾಗಿ ಸಿ ಮತ್ತು ಡಿ ನಡುವೆ ಇರ್ತಕ್ಕಂಥದ್ದು ಸಹ ಚಿಕ್ಕಪ್ಪ ಅಂತಕ್ಕಂಥ ಒಂದು ರಿಲೇಷನ್ಶಿಪ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 42 to 44 ಇದೆ. ಇಲ್ಲಿ ಫಸ್ಟ್ ಒನ್, ಕ್ಲಾಕ್ ಈಸ್ ಕೋಡೆಡ್ ಆಸ್ 220, ದೆನ್ ವಾಚ್ ಈಸ್ ಕೋಡೆಡ್ ಆಸ್ ಅಂತ ಕೇಳಿದ್ದಾರೆ. ಸೊ ಕ್ಲಾಕ್ ಅನ್ನ ಕೋಡ್ ಮಾಡಿ 220 ಅಂತ ಮಾಡಿದ್ದಾರೆ. ನೋಡ್ರಿ ಕ್ಲಾಕ್ಗೆ ನಾವು ತಗೊಂಡ್ರೆ ಸಿ ಅಂದರೆ 3 ಬರ್ತದೆ, ಎಲ್ ಅಕ್ಷರವನ್ನು ಕನ್ಸಿಡರ್ ಮಾಡಬೇಕು, ಎಲ್ ಲೆಟರ್ನ ನಾವು ಕನ್ಸಿಡರ್ ಮಾಡಿದ್ರೆ 12 ಆಗ್ತದೆ, ಪ್ಲಸ್ ಓ ಲೆಟರ್ನ ಕನ್ಸಿಡರ್ ಮಾಡಿದ್ರೆ 15 ಆಗುತ್ತೆ, ಪ್ಲಸ್ ಮತ್ತೆ ಸಿ ಲೆಟರ್ನ ಕನ್ಸಿಡರ್ ಮಾಡಿದ್ರೆ 3 ಆಗುತ್ತೆ, ಕೆ ಅಂದರೆ 11 ಆಗುತ್ತೆ. ಅಷ್ಟನ್ನು ಆಡ್ ಮಾಡಿದ್ರೆ 4 5 19 29 2 31 41 45 40, ಇಲ್ಲಿ ನಮಗೆ 45 ಸಾರಿ ತಪ್ಪಾಯ್ತು, ಇಲ್ಲೆಲ್ಲೋ 44 ಆಗ್ತಾ ಇದೆ. ಸೊ ಇದು 44 ಆಗ್ತಾ ಇದೆ. 44 ಮತ್ತೆ 220 ಅಂದಾಗ ಇಂಟು 5 ಅನ್ನು ಮಲ್ಟಿಪ್ಲೈ ಮಾಡಬೇಕು. 5 ಲೆಟರ್ಸ್ ಇದೆ ಇಲ್ಲಿ, 5 ಲೆಟರ್ಸ್ಗೆ ನಾವು ಮಲ್ಟಿಪ್ಲೈ ಮಾಡ್ತಾ ಇದೀವಿ, 220 ಆಯಿತು. ಹಾಗಾದರೆ ವಾಚ್ಗೆ ಕೂಡ ಅದೇ ಥರ ನಾವು ಮಾಡಿ ಮಲ್ಟಿಪ್ಲೈ ಮಾಡಬೇಕು. ವಾಚ್ ಅಂದರೆ ನೋಡ್ರಿ, ಅದನ್ನು ಒಂದೊಂದೇ ಲೆಟರ್ಸನ್ನು ನಾವು ಬರ್ಕೊತಾ ಹೋಗ್ಬೇಕು. ವಾಚ್ನಲ್ಲಿ ಡಬ್ಲ್ಯೂ ಅಂದರೆ 23 ಆಗುತ್ತೆ, ಎ ಅಂದರೆ 1 ಪ್ಲಸ್ ಟಿ ಅಂದರೆ 20, ಸಿ ಅಂದರೆ 3 ಪ್ಲಸ್ ಎಚ್ ಅಂದರೆ 8. ಸೊ ಇವಿಷ್ಟನ್ನು ಆಡ್ ಮಾಡಿದ್ರೆ 8 3 11 12 3 15ಕ್ಕೆ 5 1 2 1 3 2 5 55 ಬಂತು. ಇಲ್ಲೂ ಸಹ 5 ಲೆಟರ್ಸ್ ಇದೆ, 5 ಇಂದ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ 5 5 25, 25 2 5 5 25 ಪ್ಲಸ್ 2 ಅಂದರೆ 27, 275 ಅಂತಕ್ಕಂಥದ್ದು ಆನ್ಸರು. ಸೊ ದೇರ್ಫೋರ್ ಆಪ್ಷನ್ ಡಿ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿದೆ. ನೆಕ್ಸ್ಟ್ 43, ಲೈಟ್ ಈಸ್ ಕೋಡೆಡ್ ಆಸ್ NGJEX ಅಂತ ಇದೆ.
ಸೊ ಲೆಟರ್ಸನ್ನು ಲೆಟರ್ಗೆ ಕೋಡ್ ಮಾಡಿದ್ದಾರೆ. ಸೊ ಹಾಗಾಗಿ 43 ನಾವು ನೋಡಿದಾಗ ಎಲ್ಲಿಂದ ಎನ್ಗೆ ಒಂದು ಫಾರ್ವರ್ಡ್ ಬಂದಿದೆ. ನೆಕ್ಸ್ಟು ಜಿಯಿಂದ ಐಗೆ ಬ್ಯಾಕ್ವರ್ಡ್ 2 ಲೆಟರ್ಸ್ ಬಂದಿದೆ. ಸಾರಿ, ಒಂದೇ ಜಿಯಿಂದ ಐಗೆ 1 ಗ್ಯಾಪ್ ಬಂದಿದೆ. ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಜಿಯಿಂದ ಇಲ್ಲಿ ಜೆಗೆ 2 ಗ್ಯಾಪ್ಸ್ ಆಗಿದೆ. ಇ ಇಂದ ವಾಪಸ್ ಎಚ್ಗೆ ರಿಟರ್ನ್ ಬಂದರೆ ಅದು ಸಹ 2 ಗ್ಯಾಪ್ ಆಗಿದೆ. ನೆಕ್ಸ್ಟ್ ಟಿ ಇಂದ ಎಕ್ಸ್ಗೆ 3 ಗ್ಯಾಪ್ ಆಗಿದೆ. ಸೊ ಈ ಥರ ಫಾರ್ವರ್ಡ್ಗೆ 1, ಬ್ಯಾಕ್ವರ್ಡ್ 1, ಫಾರ್ವರ್ಡ್ ಟು ಬ್ಯಾಕ್ವರ್ಡ್ 2, ಒಂದು ಫಾರ್ವರ್ಡ್ ಆಗಬೇಕು 1, ಮತ್ತೊಂದು ಬ್ಯಾಕ್ವರ್ಡ್ 1 ಆಗಬೇಕು, ಮತ್ತೆ ಫಾರ್ವರ್ಡ್ 2 ಆಗಬೇಕು, ಬ್ಯಾಕ್ವರ್ಡ್ 2 ಆಗಬೇಕು, ಮತ್ತೆ ಫಾರ್ವರ್ಡ್ 3ಗೆ ಎಂಡ್ ಆಗಿದೆ. ಹಾಗಾದರೆ ಇಲ್ಲಿ ಎಸ್ ಸೌಂಡನ್ನು ನಾವು ನೋಡಿದಾಗ ಎಸ್ಗೆ ಫಾರ್ವರ್ಡ್ ಎಸ್ ಒಂದು ಗ್ಯಾಪ್ ಆಗಬೇಕು, ಎಸ್ ಟಿ ಯು ಬರುತ್ತೆ. ಆಮೇಲೆ ಓಗೆ ಬ್ಯಾಕ್ವರ್ಡ್ ತಗೋಬೇಕು. ಸೊ ಓಗೆ ನಾವು ಬ್ಯಾಕ್ವರ್ಡನ್ನು ತಗೊಂಡಾಗ ನಮಗೆ ಎಮ್ ಅಂತಕ್ಕಂಥದ್ದು ಬರ್ತದೆ, 1 ಬ್ಯಾಕ್ವರ್ಡು. ಸೊ ಅದೇ ರೀತಿ ಯುಗೆ ಫಾರ್ವರ್ಡ್ ತಗೊಂಡ್ರೆ ಒಂದು 2 ಗ್ಯಾಪ್ ಆಗಬೇಕು. ವಿ ಡಬ್ಲ್ಯೂ ಆದಮೇಲೆ ಎಕ್ಸ್ ಬರುತ್ತೆ, ದಟ್ಸ್ ಓಕೆ. ಎನ್ಗೆ ನಾವು ಬ್ಯಾಕ್ವರ್ಡ್ ತಗೋಬೇಕು. ಸೊ ಎನ್ಗೆ ಬ್ಯಾಕ್ವರ್ಡ್ ತಗೊಂಡಾಗ ಕೆ ಎಲ್ ಎಮ್ ಎನ್ 2 ಗ್ಯಾಪ್ ಆದಾಗ ಕೆ ಬರುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಡಿಗೆ ಫಾರ್ವರ್ಡ್ ತಗೋಬೇಕು. ಡಿ ಆದಮೇಲೆ ಇ ಎಫ್ ಜಿ ಆದಮೇಲೆ ಎಚ್ ಬರ್ತದೆ. ಸೊ ಅಲ್ಲಿಗೆ ನಾವು ಇಲ್ಲಿ ಎಚ್ ಅನ್ನು ಹಾಕೋಬೇಕು. ಸೊ ಯು ಎಮ್ ಎಕ್ಸ್ ಕೆ ಎಚ್ ಅಂತಂದರೆ ಆಪ್ಷನ್ ಸಿ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಒನ್ 44 ಅನ್ನು ನೋಡೋಣ. ಸೊ ಇಫ್ ಅರ್ತ್ ಈಸ್ ಕೋಡೆಡ್ ಆಸ್ 1 2 3 4 5, ನೋಡ್ರಿ ಈಗ 1 ಕೊಟ್ಟಿದ್ದಾರೆ, 2 3 4 5 ಲೆಟರ್ಸ್ ಅನ್ನ ಕೋಡೆಡ್ ಕೊಟ್ಟಿದ್ದಾರೆ. ಸ್ಯಾಟ್ರನ್ಗೆ ಕೋಡೆಡ್ ಹೆಂಗೆ ಕೊಟ್ಟಿದ್ದಾರೆ, 6 2 4 7 3 8 ಅಂತ ಲೆಟರ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಂಥದೇ ಲೆಟರ್ ಅಂತಲ್ಲ, ಅವ್ರು ಕೊಟ್ಟಿದ್ದಾರೆ ಕೋಡೆಡ್ ಅನ್ನ. ನಾವು ಅದನ್ನ ಯುರೇನಸ್ಗೆ ಅಪ್ಲೈ ಮಾಡಬೇಕು. ನೋಡ್ರಿ ಯು ಅಂದ್ರೆ ಇಲ್ಲಿ ಸ್ಯಾಟ್ರನ್ ಒಳಗಡೆ ಯು ಇದೆ, ಇದು 7 ಆಗುತ್ತೆ. ಆರ್ ಅಂದ್ರೆ 3 ಇದೆ. ಎ ಅಂದ್ರೆ ಇಲ್ಲಿ 2 ಕೊಟ್ಟಿದ್ದಾರೆ. ಓಕೆ, ಎನ್ ಅಂತಂದ್ರೆ 8 ಕೊಟ್ಟಿದ್ದಾರೆ. ಓಕೆ, ಅಗೈನ್ ಯು ಅಂದ್ರೆ 7 ಕೊಡಬೇಕು, ಎಸ್ ಅಂದ್ರೆ 6 ಕೊಡಬೇಕು. ಅಂದ್ರೆ 7 3 2 8 7 6 7 3 2 8 7 6 ಅಂತಕ್ಕಂಥದ್ದು ಆಪ್ಷನ್ ಸಿ ನಲ್ಲಿ ಇರ್ತಕ್ಕಂಥ ಲೆಟರ್. ಸೊ ದೇರ್ ಫಾರ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 45th ಒನ್, ಇಲ್ಲಿ ಒಂದು ಕ್ಯೂಬ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಕ್ಯೂಬ್ದು ಇದನ್ನ ಡಿಸ್ಪ್ಲೇ ಮಾಡಿ ಕೊಟ್ಟಿದ್ದಾರೆ, ಬಿಚ್ಚಿ ಕೊಟ್ಟಿದ್ದಾರೆ. ಇದನ್ನ ಕೂಡಿಸಿದಾಗ ಮಡಚಿದಾಗ ಏನು ಫೋಲ್ಡ್ ಆಗ್ತದೆ, ಅನ್ಫೋಲ್ಡ್ ಮಾಡಿದರೆ ಫೋಲ್ಡ್ ಮಾಡಿದರೆ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ 1 2 3 4 ಆಪ್ಷನ್ ಕೊಟ್ಟಿದ್ದಾರೆ. 4 ಅಲ್ಲಿ ಯಾವ್ದು ಬರಬಹುದು ಯಾವುದೆಲ್ಲ ಅಂತೇಳಿ. ಸೊ ಆಪ್ಷನ್ ಅನ್ನು ನೋಡೋಣ. ನಾವಿಲ್ಲಿ ಆಪ್ಷನ್ ಅನ್ನು ನೋಡಿದಾಗ 1 ಓನ್ಲಿ, 1 ಓನ್ಲಿ, 1 and 2 ಓನ್ಲಿ, 3 ಓನ್ಲಿ, 1 to 4 ಓನ್ಲಿ, ಅಂದರೆ ಇದರಲ್ಲಿ ಯಾವ್ಯಾವ ಬರೋ ಚಾನ್ಸಸ್ ಇದೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಸೊ ನೋಡ್ರಿ, ಈಗ ನಾವು ಇದನ್ನ ಸ್ವಲ್ಪ ನಾನು ಕನ್ಸೈಸ್ ಮಾಡ್ತೇನೆ, ಇಲ್ಲಾಂದ್ರೆ ಪೂರ್ತಿ ಕಾಣೋದಿಲ್ಲ ಆನ್ಸರು. ಎಸ್, ಇದನ್ನ ನಾವು ನೋಡಬೇಕು ಅಂತಂದಾಗ ಇಲ್ಲಿ ನೋಡ್ರಿ, ಇದನ್ನ ಫೋಲ್ಡ್ ಮಾಡಿದಾಗ ನಮಗೆ ಬಾಕ್ಸಲ್ಲಿ ಏನೇನು ಬರ್ಬೋದು, ಸೈಡಲ್ಲಿ ಇದು ಸ್ಕ್ವಯರ್ ಬರ್ಬೋದು, ಮೇಲ್ಗಡೆ ಟಾಪಲ್ಲಿ ಸ್ಟಾರು, ಆಮೇಲೆ ಸೈಡಲ್ಲಿ ಸರ್ಕಲ್ ಬರ್ಬೋದು. ಅಂದರೆ ಈ ಸರ್ಕಲ್ನ ಈ ಸ್ಟಾರ್ನ ಪಕ್ಕದಲ್ಲಿ ಸರ್ಕಲ್ ಬರೋ ಚಾನ್ಸ್ ಇದೆ, ಸ್ಟಾರ್ನ ಪಕ್ಕದಲ್ಲಿ ಸರ್ಕಲ್ ಇದೆ, ರೈಟ್ ಸೈಡಲ್ಲಿ ಇಲ್ಲಿ ಖಾಲಿ ಇದೆ. ಹಾಗಾದರೆ 1 ಈಸ್ ಓಕೆ. ಸೆಕೆಂಡ್ ಒನ್ ನೋಡೋಣ. ಸ್ಟಾರ್ನ ಪಕ್ಕದಲ್ಲಿ ಸ್ಕ್ವಯರ್ ಇದೆ, ಇದನ್ನೇ ಸ್ವಲ್ಪ ತಿರುಗಿಸಿಟ್ರೆ, ಈ ಸ್ಕ್ವಯರ್ನ ಈ ಕಡೆ ಬರಂಗೆ ತಿರುಗಿಸಿಟ್ಬಿಟ್ರೆ ಸ್ಟಾರ್ ಪಕ್ಕದಲ್ಲಿ ಸ್ಕ್ವಯರ್ ಬರೋ ಚಾನ್ಸ್ ಇದೆ. ಅದರ ಪಕ್ಕದಲ್ಲಿ ಮತ್ತೆ ಖಾಲಿ ಜಾಗ ಇದೆ, ಇಲ್ಲಿ ಖಾಲಿ ಜಾಗ ಬರುತ್ತೆ. ಹಾಗಾದರೆ 2 ಕೂಡ ಓಕೆ. 3 ಬರೋಕ್ಕೆ ಚಾನ್ಸ್ ಇದೆಯಾ ನೋಡ್ರಿ. ಯಾವಾಗಲೂ ಇಲ್ಲಿ ಸ್ಟಾರ್ ಮೇಲ್ಗಡೆ ಬಂದಿದೆ ಅಂತಂದರೆ ಸ್ಕ್ವಯರ್ ಪಕ್ಕದಲ್ಲಿ ಬರುತ್ತೆ, ಇನ್ನೊಂದು ಸೈಡು ಈ ಕಡೆ ಇದರಲ್ಲಿ ಕ್ಯೂಬಲ್ಲಿ ಬರ್ಲಿಕ್ಕೆ ಸಾಧ್ಯತೆ ಇರ್ತದೆ ಹೊರತು ಯಾವುದೇ ಕಾರಣಕ್ಕೂ ಇವು ಮೂರೂ ಸಹ ಅಟ್ ಎ ಟೈಮು ಇಲ್ಲಿ ಒಂದ್ರ ಪಕ್ಕ ಒಂದು ಈ ಥರ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಮೂರೂ ಸಹ ಒಂದು ಇಲ್ಲಿ, ಒಂದು ಈ ಸೈಡು, ಒಂದು ಇಲ್ಲಿ, ಒಂದು ಈ ಸೈಡ್ ಬರೋದಕ್ಕೆ ಸಾಧ್ಯತೆ ಇದೆ ಹೊರತು ಇದು ಬರೋಕ್ಕೆ ಸಾಧ್ಯತೆ ಇಲ್ಲ. 3 ಬರಲ್ಲ. 4 ಬರೋಕ್ಕೆ ಚಾನ್ಸ್ ಇದೆಯಾ ಅಂದರೆ ನಾವು ಈ ಸ್ಕ್ವಯರನ್ನು ಟಾಪಲ್ಲಿ ತಂದರೆ ಇವೆರಡೂ ಮುಚ್ಚೋಗೋ ಸಾಧ್ಯತೆ ಇದೆಯಾ? ಇಟ್ ಮೇ ಬಿ. ಇದರ ಆ ಕಡೆ ಇಲ್ಲಿ ಸ್ಟಾರ್ ಇರ್ಬೋದು, ಈ ಕಡೆ ಇದರಲ್ಲಿ ಸ್ಟಾರ್ ಇರ್ಬೋದು, ಕೆಳಗಡೆ ಬಾಟಮಲ್ಲಿ ಡಾಟ್ ಇರ್ಬೋದು. ಇದು ಖಾಲಿ ಇದೆ, ಇದು ಖಾಲಿ ಇದೆ, ಈ ಕಡೆದು ಸಹ ಖಾಲಿ ಇರುತ್ತೆ. 3 ಖಾಲಿ ಇರೋದ್ರಿಂದ 3 ಖಾಲಿ ಇರೋ ಚಾನ್ಸಸ್ ಇದೆ. ಸೊ ದೇರ್ ಫಾರ್ 4 ಕೂಡ ಬರೋ ಚಾನ್ಸ್ ಇದೆ. ಸೊ ಹಾಗಾದರೆ ಆಪ್ಷನ್ ಯಾವುದು? 1 2 4 ಓನ್ಲಿ. 3 ಬರೋದಕ್ಕೆ ಚಾನ್ಸಸ್ ಇಲ್ಲ, 3 ಬರಲ್ಲ.
ಸೊ ದೇರ್ಫೋರ್ ಇದರಲ್ಲಿ ನಿಮಗೆ ಆಪ್ಷನ್ ಇರ್ತಕ್ಕಂಥದ್ದು 45 ಅಲ್ಲಿ ಡಿ ಅಂತಕ್ಕಂಥದ್ದು. ಸೊ ಸ್ಟೂಡೆಂಟ್ಸ್ 45 ಕ್ವಶನ್ಸ್ಗೆ ನಾನೀಗ ನಿಮಗೆ ಆನ್ಸರನ್ನು ಕೊಟ್ಟಿದ್ದೀನಿ. ವಿಡಿಯೋ ಇನ್ನೂ 45 ಕ್ವಶನ್ಸ್ಗೆ ಮಾಡಬೇಕಂದ್ರೆ ವಿಡಿಯೋ ಲೆಂತ್ ದೊಡ್ಡದಾಗ್ತದೆ. ಸೊ ದೇರ್ಫೋರ್ ನಾನು ಈ 45 ಕ್ವಶನ್ಸ್ಗೆ ಈ ವಿಡಿಯೋದಲ್ಲಿ ಸದ್ಯಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2ನಲ್ಲಿ ಇನ್ನು ಉಳಿದಿರ್ತಕ್ಕಂಥ 45 ಕ್ವಶನ್ಸನ್ನು ನಾನು ಸದ್ಯದಲ್ಲೇ ನಿಮಗೆ ಆನ್ಸರ್ ಮಾಡಿ ಕೊಡ್ತೇನೆ. ಸೊ ಮೊದಲು ಈ 45 ಕ್ವಶನ್ಸ್ಗೆ ಆನ್ಸರನ್ನು ನೋಡ್ಕೊಂಡಿರಿ. ಮುಂದಿನ ವಿಡಿಯೋವನ್ನು ವೆಯ್ಟ್ ಮಾಡ್ತಾ ಇರಿ. ಸದ್ಯದಲ್ಲೇ ನಿಮಗೆ ನಾಳೆ ಅಥವಾ ಇವತ್ತು ನೈಟ್ ಒಳಗಡೆ ನಾಳೆ ಒಳಗಡೆ ನಿಮಗೆ ಆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೇನೆ ಅಂತ ಹೇಳ್ತಾ, ಸೊ ಇದರ ಜೊತೆಗೆ ಸ್ಟೂಡೆಂಟ್ಸ್ ಇನ್ನೊಂದು ವಿಷಯವನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೋಬೇಕಾಗಿದೆ. ನಮ್ಮಲ್ಲಿ ಪ್ರತಿ ವರ್ಷ ಕಲರವ ಟ್ಯುಟೋರಿಯಲ್ಸ್ನವರಿಂದ ಜುಲೈ ತಿಂಗಳಲ್ಲೇ NMMS ಪರೀಕ್ಷೆಗೆ ಕೋಚಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ಈ ವರ್ಷವೂ ಸಹ ನಾವು ಜುಲೈ ತಿಂಗಳಿನಿಂದ ನಿನ್ನೆಯವರೆಗೂ ಸಹ, ನಿನ್ನೆ ಪರೀಕ್ಷೆ ಬರೆಯೋಕ್ಕೆ ಹೋಗೋ ತನಕನೂ ಸಹ ಎಲ್ಲ ವಿದ್ಯಾರ್ಥಿಗಳಿಗೆ ಕೋಚಿಂಗನ್ನು ಮಾಡಿದ್ದೀವಿ. ಸೊ ಈ ಕೋಚಿಂಗನ್ನು ನೀವು ಜಾಯಿನ್ ಆಗ್ಬೋದಾಗಿತ್ತು. ಸೊ ಈಗ ಆಲ್ರೆಡಿ ನಿಮ್ಗೆ ಮುಗಿದಿದೆ. ಮುಂದಿನ ಒಂದು ನಿಮ್ಮ ಒಂದು ಬ್ರದರ್ಸ್ ಯಾರಾದರೂ 7ನೇ ತರಗತಿನಲ್ಲಿ ಇದ್ದು ಮುಂದಿನ ವರ್ಷ 8ನೇ ತರಗತಿಗೆ ಬರೋರಿದ್ರೆ, ಸೊ ಜುಲೈಯಿಂದ ಕೋಚಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ನಮ್ಮ ಒಂದು ಕಲರವ ಟ್ಯುಟೋರಿಯಲ್ಸನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಜುಲೈಯಿಂದ ಕೋಚಿಂಗ್ ಸ್ಟಾರ್ಟ್ ಆಗ್ತದೆ. ಇದರ ಜೊತೆಗೆ ಕಲರವ ಟ್ಯುಟೋರಿಯಲ್ಸಿಂದ 1ನೇ ತಾರೀಕಿಂದ ಜನವರಿ 1ರಿಂದ ಒಂದು ಕ್ರ್ಯಾಶ್ ಕೋರ್ಸ್ ಅಂತ SSLC ಕ್ರ್ಯಾಶ್ ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದೇವೆ. ಅದರ ಡೀಟೇಲ್ಸನ್ನು ಕೊಡ್ತೀನಿ, ಒಂದೇ ನಿಮಿಷ. ಇದು ನಮ್ಮ ಕಲರವ ಟ್ಯುಟೋರಿಯಲ್ಸಿಂದ ಸ್ಟಾರ್ಟ್ ಆಗಿರ್ತಕ್ಕಂತಹ ಒಂದು SSLC ಕ್ರ್ಯಾಶ್ ಕೋರ್ಸ್ ಅಂತ. ನಿಮಗೆ ಗೊತ್ತಿರ್ತಕ್ಕಂಥ ಯಾರಾದರೂ SSLC ಸ್ಟೂಡೆಂಟ್ಸ್ ಇದ್ದರೆ 1ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಹೈಯೆಸ್ಟ್ ಸ್ಕೋರ್ ಮಾಡಲಿಕ್ಕೆ ಇದು ಒಂದು ಅವರಿಗೆ ಅವಕಾಶ. ಈ ಒಂದು ಕ್ಲಾಸ್ನಲ್ಲಿ 3 ತಿಂಗಳು ನಡೀತದೆ. ಮ್ಯಾಥ್ಸ್ ಸೈನ್ಸನ್ನು ಕಂಪ್ಲೀಟಾಗಿ ರಿಪಿಟೇಷನ್ ಮಾಡ್ಕೊಳ್ಳಾಗ್ತದೆ. ಕನ್ನಡ, ಇಂಗ್ಲೀಷ್, ಹಿಂದಿ ಗ್ರಾಮರ್ನು ಕೂಡ ಹೇಳ್ಕೊಳ್ಳಾಗ್ತದೆ. ಸೊ ಹೈಯೆಸ್ಟ್ ಸ್ಕೋರ್ ಮಾಡ್ತಕ್ಕಂಥವ್ರಿಗೆ ಭಾಳಷ್ಟು ಅನುಕೂಲ ಇದೆ. ನಿಮ್ಮ ಒಂದು ಯಾರಾದರೂ ಗೊತ್ತಿರ್ತಕ್ಕಂತಹ ವ್ಯಕ್ತಿಗಳಿದ್ರೆ ಈ ಕೆಳಗಡೆ ಇರ್ತಕ್ಕಂತಹ ಫೋನ್ ನಂಬರ್ಸನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಅವರಿಗೆ ಫೋನ್ ನಂಬರನ್ನು ಕೊಡಿ. ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರು ಕ್ಲಾಸ್ಗೆ ಜಾಯಿನ್ ಆಗೋರಿದ್ರೆ ಆಗಲಿ ಅಂತ ಹೇಳ್ತಾ, ಸೊ ಸ್ಟೂಡೆಂಟ್ಸ್ ಮತ್ತೊಂದು ಮುಂದಿನ ವಿಡಿಯೋದಲ್ಲಿ 45ರಿಂದ 90ನೇ ಪ್ರಶ್ನೆಗಳು, 46ರಿಂದ 90 ಪ್ರಶ್ನೆಗಳವರೆಗೆ ಉತ್ತರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅಲ್ಲಿವರೆಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.